ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಒಂದು ತಾಲೂಕು ಅಥವಾ ಜಿಲ್ಲೆ ಅಭಿವೃದ್ಧಿಯತ್ತ ಸಾಗಬೇಕು ಅಂತ ಹೇಳಿದ್ರೆ ಶಿಕ್ಷಣ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಆದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಶಿಕ್ಷಣದ ಬಗ್ಗೆ, ಶಿಕ್ಷಕರ ಬಗ್ಗೆ ಯಾವುದೇ ರೀತಿಯಾಗಿ ಕಾಳಜಿಯನ್ನ ತೋರಿಸ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ SSLC ರಿಸಲ್ಟ್ ಅನ್ನ ನೋಡಿದಾಗ, ಆ ಫಲಿತಾಂಶವನ್ನ ನೋಡಿದಾಗ ಯಾಕೆ ಈ ರೀತಿಯ ನಿರ್ಲಕ್ಷ್ಯ ಅಂತೇಳಿ, ಶಿಕ್ಷಕರೇ ಇಲ್ಲ ಅಂತ ಹೇಳಿದ ಮೇಲೆ ಅಲ್ಲಿ ಉತ್ತಮ ರೀತಿಯಲ್ಲಿ ಫಲಿತಾಂಶ ಬರೋದು ಹೇಗೆ ಸಾಧ್ಯ ಆಗುತ್ತೆ? ಅಂದ್ರೆ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆ ಹಿಂದೇಟನ್ನ ಹಾಕ್ತಾ ಇರೋದು ಯಾಕೆ? ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಖಾಸಗಿಯತ್ತ ಮುಖ ಮಾಡ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಕನ್ನಡ ಭಾಷೆಯನ್ನ, ಕನ್ನಡವನ್ನ ಉಳಿಸೋದಕ್ಕೆ ರಾಜ್ಯ ಸರ್ಕಾರ, ಶಿಕ್ಷಣ ಇಲಾಖೆ ಮಾಡ್ತಾ ಇಲ್ಲ ಅನ್ನುವಂತ ಬೇಸರ ಸಹಜವಾಗಿ ಇದೆ. ಯಾಕೆ ನೀವು ಟಾರ್ಗೆಟ್ ಅನ್ನ ಕೊಡ್ತಾ ಇಲ್ಲ ಅಂತೇಳಿ? ಖಾಸಗಿ ಶಾಲೆಗಳಲ್ಲಿ ಟಾರ್ಗೆಟ್ ಇರುತ್ತೆ, ಈ ವರ್ಷ ಇಂತಷ್ಟು ರಿಸಲ್ಟ್ ಬರಬೇಕು ಅಂತೇಳಿ. ಬಟ್ ಇಲ್ಲಿ ಇಲ್ಲಲ್ಲ, ನೀವು ಅಬಕಾರಿ ಇಲಾಖೆನೋ ಬೇರೆ ಬೇರೆ ಇಲಾಖೆಯಲ್ಲಿ ಇಂತಿಷ್ಟು ದುಡ್ಡು ಬರಬೇಕು ಅಂತ ಟಾರ್ಗೆಟ್ ಕೊಡ್ತೀರಿ. ಶಿಕ್ಷಣ ಇಲಾಖೆಗೆ ಯಾಕೆ ಟಾರ್ಗೆಟ್ ಕೊಡ್ತಾ ಇಲ್ಲ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ, ಕನ್ನಡಕ್ಕೆ ಅಸಡ್ಡೆ, 25% ಹುದ್ದೆ ಖಾಲಿ. ಶಿಕ್ಷಣಕ್ಕೆ ಸರ್ಕಾರದ ನಿರ್ಲಕ್ಷ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 25% ಶಿಕ್ಷಕರು ಇಲ್ಲ ಅಂತ ಹೇಳಿದ್ರೆ ಉತ್ತಮ ರೀತಿಯಲ್ಲಿ ರಿಸಲ್ಟ್ ಬರಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಸರ್ಕಾರಿ ಶಾಲಾ ಮಕ್ಕಳಿಗೆ ಶಿಕ್ಷಕರ ಇಲ್ಲ ಅಲ್ಲಿ ಕಲಿಸೋದಕ್ಕೆ. ಶಿಕ್ಷಕರಾಗಬೇಕು ಅಂದುಕೊಂಡವರಿಗೆ ಉದ್ಯೋಗ ಇಲ್ಲ. ಹಿಂಗೇನು ಮಾಡೋಕ್ಕಾಗತ್ತೆ? ರಿಸಲ್ಟ್ ಬರಬೇಕು, ಕನ್ನಡ ಶಾಲೆ ಉಳಿಬೇಕು ಅಂದ್ರೆ ಹೆಂಗಾಗತ್ತೆ ಅಂತ ಬರೀ ಮಾತಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. SSLC ಪರೀಕ್ಷೆಯಲ್ಲಿ ಕನ್ನಡ ಶಾಲೆಗಳ ಪರಿಸ್ಥಿತಿ ಇನಾಯತ ಸಾಗ್ತಾ ಇದೆ, ಅಧೋಗತಿ ಇದೆ. 25% ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಕನ್ನಡದ ಮಕ್ಕಳು ಎಲ್ಲಿ ಕಲಿಬೇಕು, ಯಾರು ಕಲಿಸೋದು ಅನ್ನುವಂಥ ಪ್ರಶ್ನೆಗಳು ಈಗ. ಆರ್ಥಿಕ ಕೊರತೆ, ಒಳ ಮೀಸಲಾತಿಯ ಪ್ರಕ್ರಿಯೆಯಿಂದ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಚರ್ಚೆಗಳು, ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದೆ. 2024-25ರಲ್ಲಿ ಸರ್ಕಾರಿ ಶಿಕ್ಷಕರ ನೇಮಕಾತಿನೇ ಆಗಿಲ್ಲ. ಮತ್ತೆ ರಿಸಲ್ಟ್ ಹೆಂಗ್ ಬರುತ್ತೆ ಅಂತ ಇರುವಂತ ಶಾಲೆಗಳನ್ನ ಮುಚ್ಚುವಂತ ಕೆಲಸ ಆಗ್ತಾ ಇದೆ. ಮಕ್ಕಳು ಬರ್ತಾ ಇಲ್ಲ ಅಂತೇಳಿ, ಮಕ್ಕಳು ಬರ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಬೇಕು. ಮಕ್ಕಳು ಬರ್ತಾ ಇಲ್ಲ ಅಂತೇಳಿ ಅದನ್ನ ಆ ಶಾಲೆಗಳನ್ನ ಮುಚ್ಚಿ ಹಾಕುವಂತ ಕೆಲಸ ಇಲ್ಲಿ ಖಾಸಗಿ ಶಾಲೆಗಳತ್ತ ಮುಖ ಮಾಡುವಂತ ಕೆಲಸ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನ ಸುಧಾರಣೆ ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆ. ಇನ್ನು ಪ್ರಮುಖವಾಗಿ ಶಿಕ್ಷಣದ ಕೊರತೆ ಇದೆಯಲ್ಲ, ಎಷ್ಟರ ಮಟ್ಟಿಗೆ ಕೊರತೆ ಇದೆ, ಎಷ್ಟು ಹುದ್ದೆಗಳು ಖಾಲಿ ಇದಾವೆ, ಯಾವ ಇಲಾಖೆಗಳಲ್ಲಿ, ಅಂದ್ರೆ ಈ ಪ್ರಾಥಮಿಕ, ಪ್ರೌಢ ಅನ್ನುವಂಥ ವಿಧಗಳು ಬರ್ತಾವಲ್ಲ ಶಾಲೆಯಲ್ಲಿ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಶಾಲೆಗಳ ವಿಧ ಅಂತ ಬಂದಾಗ, ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಂಜೂರಾಗಿರುವಂತಹ ಹುದ್ದೆ 1,85,531. ಖಾಲಿ ಇರುವಂತಹ ಹುದ್ದೆಗಳು 49,729. 1,85,531 ಮಂಜೂರು ಆಗ್ಬೇಕು. ಇಲ್ಲ, ಹತ್ತತ್ರ 50,000 ಹುದ್ದೆಗಳು ಖಾಲಿ ಇದಾವೆ. ಮತ್ತೆ ಹೆಂಗಾಗತ್ತೆ? ರಿಸಲ್ಟ್ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅಂತೇಳಿ. ಇನ್ನು ಇದಾದ ನಂತರ ಅನುದಾನಿತ ಪ್ರಾಥಮಿಕ ಶಾಲೆ ಮಂಜೂರಾಗಿರುವಂತಹ ಹುದ್ದೆಗಳ ಸಂಖ್ಯೆ 19,133. ಬಟ್ ಖಾಲಿ ಇರೋದು 4,514. ಈ ರೀತಿಯ ಸಮಸ್ಯೆ ಇದೆ. ಇನ್ನು ಸರ್ಕಾರಿ ಪ್ರೌಢಶಾಲೆ 44,406 ಮಂಜೂರಾಗಿರುವಂತಹ ಹುದ್ದೆಗಳು. ಬಟ್ ಖಾಲಿ ಇರುವಂತದ್ದು 11,799. ಇನ್ನು ಇದಾದ ನಂತರ ಅನುದಾನಿತ ಪ್ರೌಢಶಾಲೆಯಲ್ಲಿ 28,377 ಹುದ್ದೆಗಳು ಮಂಜೂರಾಗಿವೆ. ಬಟ್ ಕರೀತಾ ಇಲ್ಲ. 7,739 ಹುದ್ದೆಗಳು ಹಾಗೆ ಖಾಲಿ ಇದಾವೆ. ಇನ್ನು ಒಟ್ಟು ಶಿಕ್ಷಕರ ಸಂಖ್ಯೆ ಅಂತ ನೋಡಿದಾಗ 2,80,447 ಖಾಲಿ ಇರುವಂಥದ್ದು. ಶಿಕ್ಷಕರ ಖಾಲಿಯ ಸಂಖ್ಯೆ 73,778 ಶಿಕ್ಷಕರು ಖಾಲಿ ಇದ್ದಾವೆ. ಸೊ ಈ ರೀತಿಯ ಸಮಸ್ಯೆ ಇದೆ. 5ನೇ ತರಗತಿಯಲ್ಲಿ ಒಬ್ಬೊಬ್ಬರೇ ಶಿಕ್ಷಕರು ಇರಬೇಕಾದ್ರೆ ಹೆಂಗ್ ಕಲಿಯಕ್ಕೆ ಆಗತ್ತೆ ಅಂತ. ಯಾಕೆ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹಿಂಗೆ
ಇದು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ. ಹಂಗಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಮಾತೆತ್ತಿದ್ರೆ ಕನ್ನಡ ಶಾಲೆ ಅಂತ ಹೇಳ್ತೀರಿ, ಬಟ್ ಹಂಗಿಲ್ಲ ಅಲ್ಲ ಈಗ. ಸೊ ಹಂಗಾಗಿ ಯಾವ ರೀತಿಯಾಗಿ ಕನ್ನಡ ಶಾಲೆಯನ್ನು ಉಳಿಸಬೇಕು ಅಂದ್ರೆ ಯಾವ ರೀತಿಯಾಗಿ ಶಿಕ್ಷಣವನ್ನು ಕೊಡಬೇಕು, ಸರ್ಕಾರದಿಂದ ಎಲ್ಲ ರೀತಿಯಾದ ವ್ಯವಸ್ಥೆ ಇರುತ್ತೆ, ಬಟ್ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಿಂಗೆ ಯಾಕೆ ಆಗ್ತಾ ಇದೆ ಅನ್ನುವಂಥ ಸಹಜವಾಗಿ ಇರುವಂಥ ಪ್ರಶ್ನೆಗಳು ಇನ್ಮೇಲೆ ಆದರೂ ರಾಜ್ಯ ಸರ್ಕಾರನೋ ಅಥವಾ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಳ್ಬೇಕಾಗುತ್ತೆ. ಪ್ರತಿ ವರ್ಷವೂ ಕೂಡ ರಿಸಲ್ಟ್ ಫಲಿತಾಂಶ ಅದು ಹಿನ್ನಡೆ ಆಗ್ತಾನೆ ಇದೆ. ಸೊ ಇದನ್ನ ಸರಿಯಾದ ರೀತಿಯಲ್ಲಿ ಫಲಿತಾಂಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಇನ್ಮೇಲೆ ಆದರೂ ಬಹುಶಃ ಟಾರ್ಗೆಟ್ ಇಟ್ಕೊಳ್ಬೇಕಾಗತ್ತೆ. ಈಗ ಅಬಕಾರಿ ಇಲಾಖೆಯಿಂದ ಇಂತಿಷ್ಟು ಕೋಟಿ ಬರಬೇಕು ಅನ್ನುವಂಥ ಟಾರ್ಗೆಟ್ ಇದೆಯಲ್ಲ ಸರ್ಕಾರದ್ದು, ಶಿಕ್ಷಣದಲ್ಲೂ ಕೂಡ ಈ ರೀತಿಯಾಗಿ ಟಾರ್ಗೆಟ್ ಕೊಟ್ಟರೆ ಯಾಕೆ ಉತ್ತಮ ರೀತಿಯಲ್ಲಿ ಶಿಕ್ಷಣ ಬರೋದಿಲ್ಲ? ಬರುತ್ತೆ ಅಲ್ವಾ? ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಇಚ್ಛಾಶಕ್ತಿ ಇಲ್ಲದೆ ಇರೋದು. ಹಿಂಗಾದ್ರೆ ಹೆಂಗೆ? ಮುಂದಿನ ದಿನಮಾನಗಳಲ್ಲಿ ಕನ್ನಡ ಯಾರು ಮಾತಾಡಲ್ಲ, ಬರೀ ಇಂಗ್ಲಿಷ್. ಸೊ ಹಂಗಾಗಿ ಈ ಸರ್ಕಾರಿ ಮತ್ತೆ ಖಾಸಗಿ ಶಾಲೆಗಳಿರುವಂಥ ವ್ಯತ್ಯಾಸ ಏನು? ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿಯಾದ ವ್ಯವಸ್ಥೆ ಸಿಗ್ತಾ ಇದ್ರು ಕೂಡ ರಿಸಲ್ಟ್ ಮಾತ್ರ ಲೋ ಇದೆ. ಸೊ ಹಿಂಗೆ ಯಾಕೆ ಆಗ್ತಾ ಇದೆ ಅಂತೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಶಿಕ್ಷಣ ಉಳಿಸಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ರಾಜಶೇಖರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇನ್ನು ಹಾಗೇನೆ AIDSO ಸಂಘಟನೆಯ ಉಪಾಧ್ಯಕ್ಷರು ಚಂದ್ರಕಲಾ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೇನೆ ಚಿಂತಕರಾಗಿರುವಂತಹ HK ವಿವೇಕಾನಂದ್ ಅವರು, ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಸರ್ಕಾರ ಯಾಕೆ ಶಿಕ್ಷಣಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ? ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಈ ಚರ್ಚೆ ಏನಿದೆಯಲ್ಲ, ಇದು ಕೇವಲ ಜಿ ಕನ್ನಡ ನ್ಯೂಸ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ವಾಹಿನಿಗಳಲ್ಲೂ, ಎಲ್ಲ ಪತ್ರಿಕೆಗಳಲ್ಲೂ, ಎಲ್ಲ ಸಂಘಟನೆಗಳಲ್ಲೂ, ಎಲ್ಲ ಹೋರಾಟಗಾರರಲ್ಲೂ ಈ ಚರ್ಚೆಯನ್ನ ಖಂಡಿತವಾಗ್ಲೂ ಹುಟ್ಟಾಕ್ಬೇಕಾಗಿದೆ. ಇದು ಬಹಳ ಮುಖ್ಯ. ಎರಡನೇದಾಗಿ, ಕೆಲವು ರಾಜಕಾರಣಿಗಳು, ಉದ್ಯಮಿಗಳು ಮತ್ತು ಅಧಿಕಾರಿಗಳು ಶಿಕ್ಷಣವನ್ನ ಅನುತ್ಪಾದಕ ಕ್ಷೇತ್ರ ಅಂತೇಳಿ ಮನ್ಸಲ್ಲೇ ಕನ್ಸಿಡರ್ ಮಾಡಿದ್ದಾರೆ ಅವರು. ಅಂದ್ರೆ ಇದರಿಂದ ಪ್ರೊಡಕ್ಷನ್ ಎಷ್ಟೇ ದುಡ್ಡು ಹಾಕಿದ್ರು ಇದರಿಂದ ಅಂತ ದೊಡ್ಡ ಪ್ರಯೋಜನ ಆಗಲ್ಲ ಅನ್ನುವ ಒಂದು ಮನೋಭಾವ ಅವರುಗಳಲ್ಲಿ ಡೆವಲಪ್ ಆಗಿದೆ. ಮೂರನೇದಾಗಿ, ಸ್ಥಳೀಯತೆ, ಇವತ್ತು ಏನು ಸ್ಥಳೀಯ ಸಂಸ್ಕೃತಿ ಅಂತ ಹೇಳ್ತೀವಿ, ನೆಲಮೂಲ ಸಂಸ್ಕೃತಿ ಅಥವಾ ಮಣ್ಣಿನ ಸಂಸ್ಕೃತಿ ಅಂತ ಹೇಳ್ತೀವಿ, ಅದು ಮಾತೃಭಾಷೆ ಅಥವಾ ತಾಯಿ ಭಾಷೆಯಲ್ಲಿ ಇರುವಂಥದ್ದು. ಅದಕ್ಕೆ ಆ ಋಣವನ್ನ ತೀರಿಸಬೇಕು ಅಂದ್ರೆ ಸರ್ಕಾರ, ಅದರ ಮಂತ್ರಿಗಳು ಖಂಡಿತವಾಗಲೂ ಇಲ್ಲಿನ ಭಾಷೆಯನ್ನ ಉಳಿಸ್ಬೇಕು ಅಂದ್ರೆ ಅದು ಕೇವಲ ಭಾಷಣಗಳಿಂದ, ಸಾಹಿತ್ಯ ಸಮ್ಮೇಳನಗಳಿಂದ ಸಾಧ್ಯ ಇಲ್ಲ. ಶಿಕ್ಷಣದಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ಕನ್ನಡವನ್ನ ಅಥವಾ ಮಾತೃಭಾಷೆಯನ್ನ, ತಾಯಿ ಭಾಷೆಯನ್ನ ಬೆಳೆಸೋದ್ರ ಮೂಲಕ ಈ ಸಮಾಜದ ನಿಜವಾದ ಈ ನೆಲವನ್ನ ಉಳಿಸ್ಬೋದು. ಈ 3 ಅಂಶಗಳ ಸುತ್ತ ನಾವೀಗ ಚರ್ಚೆ ಮಾಡಬೇಕಾಗಿದೆ. ನೋಡಿ, ಶಿಕ್ಷಕರು ಅದರಲ್ಲೂ ಸರ್ಕಾರಿ, ನಾವು ಈಗ ಸರ್ಕಾರಿ ಇತ್ತೀಚೆಗೆ ರಿಸಲ್ಟ್ ಬಂದಿದೆ. ನೀವು 625 ಅಂಕ ತಗೊಳೋದು, ಅಂಕಗಳದು ಬಿಡಿ, ಅಂಕಗಳು ಒಂದಷ್ಟು ವೇರಿಯೇಷನ್ ಆಗ್ತಾ ಇರುತ್ತೆ, ಅದು ಬೇರೆ ಮುಖ್ಯ. ಈಗಿನ ಹುಡುಗರ IQ ತುಂಬಾ ಚೆನ್ನಾಗಿರೋದ್ರಿಂದ ಅಂಕಗಳು ಬರ್ತಾ ಇದ್ದಾವೆ. ಆದ್ರೆ ಗುಣಮಟ್ಟದ ಶಿಕ್ಷಣ, ಇಲ್ಲಿ 3 ಗುಣಮಟ್ಟ ಅನ್ನೋದು ನಮ್ಗೆ ಬಹಳ ಮುಖ್ಯ ಆಗಬೇಕು. ಅಂದ್ರೆ ಗುಣಮಟ್ಟದ ಶಾಲೆ, ಗುಣಮಟ್ಟದ ಶಿಕ್ಷಕರು, ಅದ್ರ ಮುಖಾಂತರ ಗುಣಮಟ್ಟದ ಶಿಕ್ಷಣ, ಅದ್ರ ಮುಖಾಂತರ ಗುಣಮಟ್ಟದ ವಿದ್ಯಾರ್ಥಿಗಳು, ಹಾಗೆ ಅದು ಗುಣಮಟ್ಟದ ಸಮಾಜಕ್ಕೆ ಹೋಗುತ್ತೆ. ಇಲ್ಲಿ ನೀವು ಎಡವುದ್ರೆ, ಅಂದ್ರೆ ಎಲ್ಲಿ ಗುಣಮಟ್ಟದ ಶಿಕ್ಷಕರು ಇಲ್ಲದೆ ಇರೋದು, ಮತ್ತು ಈಗ ನೀವು ಹೇಳಿದ ಅಂಕಿಅಂಶಗಳ ಪ್ರಕಾರ 25% ಅಷ್ಟು ಶಾರ್ಟೇಜ್ ಇದೆ. ಇದು ಹೇಗೆ ಸಾಧ್ಯ? ಹಾಗಾದ್ರೆ ಗುಣಮಟ್ಟದ ಶಿಕ್ಷಣವನ್ನ ನಾವು ಕೊಡ್ಲಿಕ್ಕೆ ಸರ್ಕಾರಿ, ನೋಡಿ, ಎಲ್ಲಿ ಈಗ ಖಾಸಗಿ ಶಾಲೆಗಳಲ್ಲಿ ಎಷ್ಟೆಷ್ಟು ಮಾನಿಟರಿಂಗ್ ವ್ಯವಸ್ಥೆ ಇರುತ್ತೆ ಅಂದ್ರೆ ಅಲ್ಲಿ ಒಂದೇ ಒಂದು ಹುದ್ದೆನೂ ಖಾಲಿ ಇರೋದಿಲ್ಲ. ಒಬ್ಬರನ್ನ ಅದನ್ನ ಅಪಾಯಿಂಟ್ ಮಾಡ್ಕೋತಾ ಇರ್ತಾರೆ. ಅದು ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ? ಸರ್ಕಾರದಲ್ಲಿ ಎಷ್ಟೊಂದು ಅಧಿಕಾರಿಗಳಿದ್ದಾರೆ, ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟೊಂದು ಹಣ ಬರ್ತಾ ಇದೆ. ಹಾಗಾದ್ರೆ ಮೊದಲೇ ಮಾನಿಟರಿಂಗ್ ಮಾಡ್ಬೋದಲ್ಲ? 49,000 ಪ್ರಾಥಮಿಕ ಹಂತದಲ್ಲಿ ಮತ್ತು ಬೇರೆ ಬೇರೆ ಹಂತದಲ್ಲಿ ಅಷ್ಟೊಂದು ಶಿಕ್ಷಕರ ಹುದ್ದೆಗಳನ್ನ ಯಾಕೆ ಖಾಲಿ ಇಟ್ರಿ?
ಅದಕ್ಕೆ ಸರ್ಕಾರ ನೇರವಾದ ಜವಾಬ್ದಾರಿಯನ್ನ ಹೊರಬೇಕು ಮತ್ತು ಅದು ಬೇಜವಾಬ್ದಾರಿ ಅಂತ ಹೇಳಿ ಪ್ರತಿಯೊಬ್ರು ಹೇಳ್ಬೇಕು. ಏನಕ್ಕೆ ಅಷ್ಟೊಂದು ನೀವು ಶಾರ್ಟೇಜ್ ಇಡ್ತೀರಿ? ಶಿಕ್ಷಕರು ಇದಿಲ್ವಾ? ಶಿಕ್ಷಕರನ್ನ ಒಂದು ಮೊದಲನೇದಾಗಿ ಹುದ್ದೆಗಳನ್ನ ಖಂಡಿತವಾಗ್ಲೂ ಬೇಗ ಅವತ್ತಿಂದ ಹೇಳ್ತಾ ಇದ್ದಾರೆ 24,000 ತಗೋತೀವಿ, 14,000 ತಗೋತೀವಿ ಅಂತೇಳಿ. ಅದೇನಿದೆಯೋ ಅದನ್ನ ಮಾಡ್ಬೇಕು. ಎರಡನೇದಾಗಿ ಈ ಕಾಂಟ್ರಾಕ್ಟ್ ಬೇಸಿಸ್ ಅಥವಾ ಅತಿಥಿ ಶಿಕ್ಷಕರು ಅನ್ನೋದನ್ನ ಆ ಕಾನ್ಸೆಪ್ಟ್ ಅನ್ನೇ ತೆಗೆದಾಕಬೇಕು. ಅದ್ರ ಅವಶ್ಯಕತೆ ಇಲ್ಲ. ತೀರಾ ಆ ರೀತಿ ಅವಶ್ಯಕತೆ ಇದೆ, ನಿವೃತ್ತರನ್ನ ಒಂದು ಗೌರವಧನದ ಮುಖಾಂತರ ತಗೊಂಡ್ಲಿ. ಸುಮ್ನೆ ಅನಾವಶ್ಯಕವಾಗಿ ಬೇಜವಾಬ್ದಾರಿಗೆ ಅದು ಅವಕಾಶ ಕೊಡುತ್ತೆ. ಯಾಕೆ ಅಂದ್ರೆ ನೋಡಿ, ಕಾಯಂ ಶಿಕ್ಷಕರು ಏನಿರ್ತಾರಲ್ಲ ಅವ್ರಿಗೆ ಒಂದು ಜವಾಬ್ದಾರಿ ರೂಲ್ಸ್ ಇರ್ತವೆ. ನೀವು ಇವ್ರನ್ನ ತಗೊಂಡ್ರೆ ಇವ್ರನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ತರ ಅವರು ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಮೂರನೇದಾಗಿ ಈ ಶಿಕ್ಷಕರದು ಏನು ಇದಿದೆಯಲ್ಲ, ಆ ಟ್ರೈನಿಂಗ್ ಸೆಂಟರ್ ಮೊದಲು ಎಲ್ಲ ಇರ್ತಾ ಇದ್ರು. ನೀವು TCH ಮತ್ತು BSc B.Ed ಎಲ್ಲ ಆದ್ಮೇಲೆ ಶಿಕ್ಷಕರನ್ನ ಅಪಾಯಿಂಟ್ ಮಾಡಿದ ತಕ್ಷಣ ಕನಿಷ್ಠ 5 ವರ್ಷಕ್ಕೊಂದ್ಸರಿ ಮತ್ತೆ ಅವರಲ್ಲಿ ತರಬೇತಿ ಶಿಬಿರಗಳನ್ನ, ಅಂದ್ರೆ ಶಿಕ್ಷಕರಿಗೆ, ಯಾಕೆಂದ್ರೆ 5 ವರ್ಷಕ್ಕೊಂದೊಂದ್ಸರಿ ಒಂದು ಜನರೇಷನ್ ಮಾನಸಿಕ ಸ್ಥಿತಿ ಬದಲಾಗ್ತಾ ಇರುತ್ತೆ, ವಿದ್ಯಾರ್ಥಿಗಳು ಬದಲಾಗ್ತಾ ಹೋಗ್ತಾರೆ. ಪಠ್ಯ ಪುಸ್ತಕವನ್ನ ಬೋಧನಾ ಕ್ರಮ ಇದೆಯಲ್ಲ ಅದ್ರೊಳಗಡೆನು 5 ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಆ ಶಿಕ್ಷಕರ ತರಬೇತಿ ಕೇಂದ್ರವನ್ನ ನಿರಂತರವಾಗಿ ಮಾಡಬೇಕು. ನನಗಿರೋ ಮಾಹಿತಿ ಪ್ರಕಾರ ಆ ರೀತಿಯ ಯಾವುದೇ ಇದು ಮಾಡ್ತಾ ಇಲ್ಲ. ಒಂದು ಸಣ್ಣ ಪುಟ್ಟದಾಗುತ್ತೆ, ಅವ್ರಿಗೇನೋ ಕಂಪ್ಯೂಟರ್ ವಿದ್ಯಾಭ್ಯಾಸ ಕೊಡೋದು ಬೇರೆ ಅದಲ್ಲ. ಇಡೀ ಶಿಕ್ಷಣ ಬೋಧನಾ ಕ್ರಮವನ್ನೇ ಯಾವ ರೀತಿ ವಿದ್ಯಾರ್ಥಿಗಳ ಮನವೊಲಿಸ್ಲಿಕ್ಕೆ ಅಥವಾ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಅಂತೇಳಿ ಅದನ್ನ ಒಂದು ಮಾಡಬೇಕು. ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಿದೆ ಈ ಸರ್ಕಾರ. ಯಾಕೆಂದ್ರೆ ಇವ್ರಿಗೆ ಶಿಕ್ಷಣ ಕ್ಷೇತ್ರ ಅನ್ನೋದು ಸುಮ್ನೆ ಒಂದು ಏನೋ ಒಂದು ನೆಗ್ಲೆಕ್ಟೆಡ್, ಅತ್ಯಂತ ತಿರಸ್ಕೃತವಾಗಿರೋದು. ಅವ್ರಿಗೆ ಗೊತ್ತಿಲ್ಲ ಇದೇ ಫೌಂಡೇಶನ್ ಅಂತ. ಒಳ್ಳೆ ಫೌಂಡೇಶನ್ ಇಟ್ರೆ ಅದ್ರ ಮೇಲೆ ಎಷ್ಟು ಬೇಕಾದ್ರೂ ನಾವು ಕಟ್ಟಡ ಕಟ್ಟಬಹುದು. ಇವತ್ತು ಶಿಕ್ಷಣವನ್ನ, ಅದರಲ್ಲೂ ಕನ್ನಡ ಶಿಕ್ಷಣವನ್ನ ಮರೆತ ಕಾರಣಕ್ಕೆ ಭ್ರಷ್ಟಾಚಾರ ಜಾಸ್ತಿ ಆಗಿರೋದು. ರಾಜಕಾರಣಿಗಳಲ್ಲೂ ಕೊನೆಗೆ ಮತದಾರರು ಕೂಡ ಭ್ರಷ್ಟರಾಗಿದ್ದು. ಯಾಕೆ ಅಂದ್ರೆ ನಿಮ್ಮ ಫೌಂಡೇಶನ್ ನೈತಿಕವಾಗಿಲ್ಲ. ನಿಮ್ಮ ಫೌಂಡೇಶನ್ ನಿಜವಾದ ಶೈಕ್ಷಣಿಕವಾಗಿ ಎಷ್ಟು ಕ್ರಮಬದ್ಧವಾಗಿ ವಿದ್ಯಾರ್ಥಿಗೆ ನೋಡಿ, ಪಠ್ಯ ಪುಸ್ತಕದಲ್ಲಿ ಅಂತ ಕೊರತೆಗಳೇನು ಇರೋದಿಲ್ಲ, ಆದ್ರೆ ಅದನ್ನ ಬೋಧನೆ ಮತ್ತು ಆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಖಂಡಿತ ಶಿಕ್ಷಕರು ಕೂಡ ವಿಫಲರಾಗ್ತಿದ್ದಾರೆ. ಯಾಕೆ? ಒತ್ತಡ, ಕೆಲಸದ ಒತ್ತಡ, ಮತ್ತೆ ಪ್ರೈವೇಟ್ ಅಲ್ಲಿ ಇರುವಂತಹ ಮಾನಿಟರಿಂಗ್ ವ್ಯವಸ್ಥೆ ಇಲ್ಲ. ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವ್ರನ್ನ ಬೇರೆ ಉದ್ದೇಶಕ್ಕೆ ಜಾಸ್ತಿ ಉಪಯೋಗಿಸ್ಕೊಳ್ಳೋದೇ ಜಾಸ್ತಿ ಆಗಿದೆ. ಬೇರೆ ಒಂದು ಚುನಾವಣೆ ಬಿಡಿ ಯಾವಾಗ ಅಪರೂಪಕ್ಕೆ ಬರುತ್ತೆ, ಅಂದ್ರೆ ಬೇರೆ ಉದ್ದೇಶಗಳಿಗೆ ಶಿಕ್ಷಣವನ್ನ ಮಾಡಿ. ಅಂದ್ರೆ ಪ್ರೈವೇಟ್ ಅಲ್ಲಿ ನೋಡಿ, ಇದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ನೀವು ಆಗ್ಲೇ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ, ಟಾರ್ಗೆಟ್ಗಳನ್ನ ಬೇರೆಯವರು ಕೊಡ್ತಾರೆ ಅಂತ. ಉನ್ನತ ಶಿಕ್ಷಣ ಮಟ್ಟದಲ್ಲಿ ಇವ್ರಿಗೂ ಒಂದು ಟಾರ್ಗೆಟ್, ಅಂಕಿ ಸಂಖ್ಯೆಯ ಟಾರ್ಗೆಟ್ ಅಲ್ಲ. ನಾನು ಹೇಳೋದು ಅಂಕಿ ಸಂಖ್ಯೆಯ ಟಾರ್ಗೆಟ್ಗೆ ಕೊಟ್ರೆ ಅದು ಇನ್ನೇನೋ ಬೇರೆ ಕಡೆ ಹೋಗ್ಬಿಡುತ್ತೆ. ಆದ್ರೆ ಉತ್ತಮ ಗುಣಮಟ್ಟದ ಶಿಕ್ಷಕರು ಈಗ ಒಂದು 20 ವರ್ಷದ ಹಿಂದಿನ ಯಾವುದೇ ಜನರೇಷನ್ ತಗೊಳ್ಳಿ, ಎಲ್ಲರೂ IAS ಆಫೀಸರ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್, ಎಲ್ಲರೂ ಸರ್ಕಾರಿ ಕೆಲಸಗಳಲ್ಲಿ ಕನ್ನಡ ಮಾಧ್ಯಮದ ಕನ್ನಡ ಮಾಧ್ಯಮದಲ್ಲಿ ಓದೋರು. ಯಾಕೆಂದ್ರೆ ಈ ಜಗತ್ತಿನ ಎಲ್ಲಾ ಭಾಷಾ ತಜ್ಞರು ಹೇಳೋದು ಅಂದ್ರೆ ಪ್ರಾಥಮಿಕ ಶಿಕ್ಷಣ ತಾಯಿ ಭಾಷೆಯಲ್ಲೇ ಇರ್ಬೇಕು ಅಂತ. ಅದು ಕಟ್ಟುನಿಟ್ಟಾಗಿ ಜಾರಿ ಆಗ್ತಿದೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್, ವಾಪಸ್ ಬರ್ತೀನಿ. ಸರ್, ಈಗ ಈ ಬಾರಿಯ SSLC ರಿಸಲ್ಟ್ ಅನ್ನು ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಅಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ನಾವು ರಿಸಲ್ಟ್ ಅನ್ನು ಉತ್ತಮವಾಗಿ ಪಡೆಯಬಹುದಾಗಿತ್ತು ಅಂತೇಳಿ? ಯಾಕಂದ್ರೆ ಈ ಬಾರಿ ಅನ್ಕೊಂಡಂಗೆ ರಿಸಲ್ಟ್ ಬರಲಿಲ್ಲ. ಹೌದು, ನಾವು ಚರ್ಚೆ ಮಾಡ್ತಾ ಇರೋ ವಿಷಯನೇ ಬಹಳ ಪ್ರಮುಖ ವಿಷಯ ಇದು. ಈಗ ರಿಸಲ್ಟ್ಸ್ ಬಿದ್ದಿರೋದು ನಮಗೆಲ್ಲ ಗೊತ್ತಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಸಲ ಸ್ವಲ್ಪ ಕಡಿಮೆ ಆಗಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಕನ್ನಡ ಮಾಧ್ಯಮದಲ್ಲಿ ಓದಂಥ ಮಕ್ಕಳ ಸಂಖ್ಯೆ ಕೂಡ ಬಹಳನೇ ಕಡಿಮೆ ಆಗಿದೆ ರಿಸಲ್ಟ್. ಇಲ್ಲಿ ನೋಡಿ, ಈಗಾಗಲೇ ಚರ್ಚೆಗೆ ಬರ್ತಾ ಇದೆ. ಪ್ರಮುಖವಾಗಿ 5 ಕಾರಣಗಳಿದೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ರಿಸಲ್ಟ್ ಕೆಳಗೆ ಬರ್ತದೆ, ಯಾಕೆ ಇದಾಗ್ತದೆ? ಒಂದನೇದಾಗಿ ಶಿಕ್ಷಕರ ಕೊರತೆ ಬಹಳ ಇದಾಗಿ ನೀವು ತೋರಿಸಿದ್ದೀರಾ, ಬಹಳ ಅದ್ಭುತವಾಗಿ. ಅರೆ, ಸರ್ಕಾರದ ಅಂಕಿಅಂಶದ ಪ್ರಕಾರನೇ 73,000 ಪೋಸ್ಟ್ಗಳು ಖಾಲಿ ಬಿದ್ದಿವೆ, ಮಂಜೂರಾದ ಪೋಸ್ಟ್. ಆದ್ರೆ ಒಂದು ತರಗತಿಗೆ ಒಬ್ಬ ಶಿಕ್ಷಕ ಅಂತ ತಗೊಂಡ್ರೆ ಈ ತಕ್ಷಣ 2.5 ಲಕ್ಷ ಪೋಸ್ಟ್ ಖಾಲಿ ಬಿದ್ದಿವೆ ನಮ್ಮ ಶಾಲೆಗಳಲ್ಲಿ. ಇದು ಒಂದು. ಎರಡನೇದು, ಶಿಕ್ಷಕರಿಗೆ ಪಠ್ಯೇತರ ಶಿಕ್ಷಣೇತರ ಕೆಲಸಗಳನ್ನ ಕೊಡೋದು. ಈಗ ನೋಡಿ, ಈಗ ಜಾತಿ ಸಮೀಕ್ಷೆಯಲ್ಲಿ ಶಿಕ್ಷಕರನ್ನು ತೊಡಗಿಸಿದ್ದಾರೆ. ಈಗ ನಡೀತದೆ, ಮುಂದಿದೆ, ಈಗ ಸದ್ಯಕ್ಕಿರೋದು. ಈ ತರ ಹಲವಾರು ಕೆಲಸಗಳನ್ನ, ಪಠ್ಯೇತರ ಕೆಲಸ ಟೀಚರ್ಸ್ ಕೊಡ್ತಾರೆ. ಮೂರನೇದು, ಮೂಲಭೂತ ಸೌಕರ್ಯಗಳಿಲ್ಲ. ಮೂಲಭೂತ ಸೌಕರ್ಯ ನಮ್ಮ ಸರ್ಕಾರಿ ಸ್ಕೂಲ್ಗಳು ಇವತ್ತು ಹೆಂಗಾಗಿದೆ ಅಂದ್ರೆ ಬಹಳ ನೋವಿನ ವಿಷಯ. ನಾವೆಲ್ಲ ಕಡೆ ಈಗ ಒಂದು ದೊಡ್ಡ ಅಭಿಯಾನ ತಗೊಂಡಿದೀವಿ, ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತೇಳಿ. ಅಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಹೆಂಡದ ಬಾಟ್ಲುಗಳು, ಅಲ್ಲಿ ಅನಿವಾರ್ಯ ಕೆಲಸಗಳು ನಡೀತವೆ, ಬಹಳ ಅನೈತಿಕ ಕೆಲಸಗಳು ನಡೀತಾ ಇವೆ. ಇನ್ನು 4ನೇದಾಗಿ, ಇದು ಏನು
1ನೇ ತರಗತಿಯಿಂದ 9ನೇ ತರಗತಿ ತನಕ ಯಾವುದೇ ಎಕ್ಸಾಮ್ ಇಲ್ಲ, ಅಂದರೆ ಫೇಲೇ ಮಾಡಬಾರ್ದು ಮಕ್ಕಳು, ಸುಮ್ಮನೆ ಪಾಸ್ ಮಾಡ್ರಿ. ಇದರಿಂದಾಗಿ ಏನಾಗಿದೆ ಮಕ್ಕಳಿಗೆ ಇವತ್ತು 7ನೇ ಕ್ಲಾಸ್ ಮಕ್ಕಳಿಗೆ 2ನೇ ಕ್ಲಾಸ್ದು ಕೂಡೋದು ಕಲಿಯೋದು ಬರೋದಿಲ್ಲ. 6ನೇ ಕ್ಲಾಸ್ ಮಕ್ಕಳಿಗೆ ಕನ್ನಡ ಓದಕ್ಕಾಗ್ಲಿ ಇಂಗ್ಲಿಷ್ ಓದಕ್ಕಾಗ್ಲಿ ಬರೋದಿಲ್ಲ. ಎಷ್ಟು ಗುಣಮಟ್ಟ ಕೆಳಗೆ ಬಿದ್ದಿದೆ ನೋಡಿ. ಅದ್ರ ನನ್ನ ಪಾಯಿಂಟು, ಮಕ್ಕಳನ್ನ ಫೇಲ್ ಮಾಡಬೇಕು ಅಂತಲ್ಲ, ಬಟ್ ಒಂದು ಅಕೌಂಟಬಿಲಿಟಿ ಬೇಕಲ್ಲ. ಟೀಚರ್ಸ್ಗೆ ಮಕ್ಕಳಿಗೆ ಒಂದು ಎಕ್ಸಾಮಿನೇಷನ್ ಬೇಕು, ಪಾಸ್ ಫೇಲ್ ಸಿಸ್ಟಮ್ ಬೇಕು, ಇದಿಲ್ಲ. ಇನ್ನು 5ನೇದಾಗಿ ನಲಿಕಲಿ ಪದ್ಧತಿ 2005ರಲ್ಲಿ ವರ್ಲ್ಡ್ ಬ್ಯಾಂಕ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಇದು, DPEP ಅಂತೇಳಿ, ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಶನ್ ಪ್ರೋಗ್ರಾಮ್ ಅಂತ. ಅವಾಗ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ತೀವ್ರವಾಗಿ ಖಂಡಿಸಿದ್ವಿ. ಅವತ್ತು ಪ್ರೊಫೆಸರ್ G. ವೆಂಕಟಸುಬ್ಬಯ್ಯನವರು, ಹಿರಿಯ ನಿಘಂಟು ತಜ್ಞರು, ಅವರು ಬದುಕಿದ್ರು. ಪ್ರೊಫೆಸರ್ ರೋಹಿಡೇಕರ್ ಇದ್ರು. ಇದೇ ಸೆನೆಟ್ ಹಾಲಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಅವಾಗ ನಾವು ಪ್ರಶ್ನೆ ಎತ್ತಿದ್ವಿ, ಅರೆ ನಾವು ಕನ್ನಡ ಕಲಿಬೇಕಾರೆ ಇಂಥ ಸ್ವರಗಳು ವ್ಯಂಜನಗಳು ಒಂದು ಕ್ರಮಬದ್ಧವಾಗಿ ಕಲಿತೀವಿ. ನಲಿಕಲಿ ಬಂದ ಮೇಲೆ ಪಠ್ಯಪುಸ್ತಕ ಬೇಡ, ಕ್ರಮಬದ್ಧವಾಗಿ ಕಲಿಯೋದು ಬೇಡ, ರಗಸದ ಅಂತಾನೆ ಈ ತರ ಕಲಿಯೋದು. ಮಕ್ಳು ಹೆಂಗಂತ ಕಲಿ, ನಿಂಗೆ ಬೇಕಾದಂಗೆ ಕಲಿ. ಹಿಂಗೆ ಕಲ್ತಿದ್ದಿಂದ ಏನಾಯ್ತು ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನಮ್ಮ ಮಕ್ಕಳಿಗೆ ಕನ್ನಡವೂ ಬರೋದಿಲ್ಲ, ಇಂಗ್ಲಿಷು ಬರೋದಿಲ್ಲ. ಒಂದು ರೀತಿ ಎಡಬಿಡಂಗಿ ಪರಿಸ್ಥಿತಿ ಬಂದಿದೆ ಇವತ್ತು. ಇದು ಕಾರಣ ಇವತ್ತು. ಸೊ ಇಲ್ಲಿ ನಾವು ನೋಡ್ತಾ ಇರೋದೇನಂದ್ರೆ, ಈ ಎಲ್ಲಾ ಪ್ರಾಜೆಕ್ಟ್ಗಳು ನೋಡಿ, ಇವಾಗ ಈ ನಲಿಕಲಿ ಪ್ರಾಜೆಕ್ಟ್ ಬರೀ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಾತ್ರ ಪ್ರಾಜೆಕ್ಟ್ ಇದು. ಅತ್ಯುತ್ತಮ ಪ್ರಾಜೆಕ್ಟ್ ಆದ್ರೆ ಯಾಕೆ ಪ್ರೈವೇಟ್ ಸ್ಕೂಲ್ ಇಂಟ್ರೊಡ್ಯೂಸ್ ಮಾಡಲ್ಲ? ಈ ಪ್ರಶ್ನೆ ಕೇಳ್ತೀವಿ ಸರ್ಕಾರಕ್ಕೆ ನಾವು. ಅಂದಿನ ಸರ್ಕಾರಕ್ಕೆ, ಇಂದಿನ ಸರ್ಕಾರಕ್ಕೆ ಈಗಲೂ ಮುಂದುವರಿತಿದೆ. ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳ ಮೇಲೆ. ಎಂತ ದುರ್ದೈವ ನೋಡಿ. ಇವತ್ತು ಕನ್ನಡ ಉಳಿಸ್ಬೇಕಂದ್ರೂ ಕೂಡ ಮತ್ತೆ ಬಡವರು, ರೈತರು, ಕಾರ್ಮಿಕರೇ ಕನ್ನಡ ಉಳಿಸ್ಬೇಕು ಹೊರತು ಯಾವ ದೊಡ್ಡ ದೊಡ್ಡ ಸಾಹಿತಿಗಳು, ಬರಹಗಾರರು, ರಾಜಕಾರಣಿ ಉಳಿಸಲ್ಲ. ಯಾಕಂದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇಂಗ್ಲಿಷ್ ಮೀಡಿಯಂನಲ್ಲಿ ವಿದೇಶದಲ್ಲಿ ಓದ್ತಾ ಇದ್ದಾರೆ. ಇದು ಪರಿಸ್ಥಿತಿ ಇವತ್ತು. ನಾವು ಯಾರು ಕೆಲಸ ಮಾಡ್ತೀವಿ, ನಾವು ಇವತ್ತು ಭಾಷೆನ ಉಳಿಸ್ತಾ ಇದೀವಿ. ಇದು ಪರಿಸ್ಥಿತಿ ಆಗಿದೆ ಇವತ್ತು. ಈ ಕಡೆ ನೋಡಿದ್ರೆ ಇವಾಗ ರಾಜ್ಯ ಸರ್ಕಾರ ನೋಡಿ ಎಂತ ದುರಂತ ಅಂದ್ರೆ, ಇವತ್ತು ಒಂದು ಕಡೆ ಇದು ಚರ್ಚೆ ನಡೀತಿದ್ರೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಈಗ 6,000 ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಅಭಿಯಾನ ತಗೊಂಡಿದ್ದಾರೆ. ದೊಡ್ಡ ಅಭಿಯಾನ. ಈಗ ನೋಡಿ ಎಂತ ನಾಚಿಕೆ ವಿಷಯ. ಬರ್ತಾ ಇಲ್ಲ ಅಂತ ಹೇಳಿ ಅದನ್ನ ಮುಚ್ಚುವಂತ ಪ್ರಯತ್ನ. ಬರಲ್ಲ ಅಂದ್ರೆ ಬರೋದಕ್ಕೆ ಏನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಯಾಕೆ ಬರಲ್ಲ ಮಕ್ಕಳು, ಅದನ್ನ ಆತ್ಮಾವಲೋಕನ ಮಾಡ್ಕೊಬೇಕಲ್ಲ. ಇವತ್ತು ಇದೇ ನಿಮ್ಮ ವೇದಿಕೆಯಿಂದ ನಾವು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪ್ರಶ್ನೆ ಕೇಳ್ತೀನಿ. ನೀವು ಕನ್ನಡ ಚಳವಳಿಲಿದ್ದವರು ಕನ್ನಡ ಅಂತ ಮಾತಾಡ್ತೀರಾ, ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾಡ್ತೀರಾ. ಕೇಂದ್ರ ಸರ್ಕಾರದವರು NEP ವಿರೋಧಿಸಿದ್ರಿ. ಯಾಕಂದ್ರೆ NEP ಹೇಳೋದು, ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಸರ್ಕಾರಿ ಶಾಲೆ ಮುಚ್ಚಿ ಅಂದ್ಬಿಟ್ಟು ನೀವು ಅದನ್ನು ವಿರೋಧಿಸ್ತಾ ಇದ್ದೀರಾ. ಹಾಗೆ ಇವತ್ತು ಉತ್ತರ ಕೊಡಿ. ನೀವು ನಿಮ್ಮ ಆಳ್ವಿಕೆಯಲ್ಲಿ ನಿಮ್ಮ ಸರ್ಕಾರ ಯಾಕೆ 6,000 ಸ್ಕೂಲ್ಗಳು ಮುಚ್ಚುತ್ತಾ ಇದ್ದೀರಾ? ನೀವು ಏನು ಉತ್ತರ ನಿಮ್ಮ ಹತ್ರ? ಅದೇ NEP ಉತ್ತರ ಇರೋದು ಅದೇ, ದಾಖಲಾತಿ ಇಲ್ಲ ಅಂತ, ಯಾರು ಬರ್ತಾ ಇಲ್ಲ ಯಾಕೆ ಅಂತ. ಯಾಕೆ ದಾಖಲಾತಿ ಯಾಕೆ ಕಡಿಮೆ ಇದೆ? ಈಗ ನೋಡಿ, ಬಹಳ ಸರಳ ಪ್ರಶ್ನೆ. ಈಗ ಕಡಿಮೆ ಇದೆ ಅಂದ್ರೆ ಸರ್ಕಾರಿ ಶಾಲೆ ಬಿಟ್ಟು ಖಾಸಗಿಯತ್ತ ಮುಖ ಮಾಡ್ತಾ ಇದ್ದಾರೆ. ಹಾಗೆ ಇವಾಗ ನೋಡಿ, ಇದು ವಾದ ಸರಿಯಾದ್ರೆ, ಸರ್ಕಾರ ಎಲ್ಲ ಕೆಟ್ಟದಾದ್ರೆ ಇವತ್ತಿಗೂ ಕೂಡ ನೀಟ್ ಎಕ್ಸಾಮ್ ಸರ್ಕಾರಿ ಶಾಲೆಗಳು ಯಾರ್ದು ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಯಾಕೆ ಇತ್ತೀಚೆಗೆ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಿದ್ದಾರೆ, ಯಾಕೆ ಅದು ಆ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಹಿಂಬಾಲಕರದೇ ಕಟ್ಟಿರುವಂತಹ ಶಾಲೆಗಳು ಅಲ್ಲ. ನೋಡಿ, ಇವಾಗ ಮೂಲಭೂತ ಪ್ರಶ್ನೆ ನೋಡಿ ಸರ್. ಈಗ ನೀಟ್ ಎಕ್ಸಾಮ್ ಈಗ ಬರೆದಿದ್ದಾರೆ ಮಕ್ಕಳು. ಇವಾಗ ಈಗ ಇದು ಮೆಡಿಕಲ್ ಸೀಟ್ ಬಂದಾಗ ನೀಟಿಗೆ ಎಲ್ಲ ವಿದ್ಯಾರ್ಥಿಗಳು ಮೊದಲು ಆಯ್ಕೆ ಮಾಡ್ಕೊಳ್ಳೋದು ಸರ್ಕಾರಿ ಕಾಲೇಜು, ಮೆಡಿಕಲ್ ಕಾಲೇಜ್ ಅಲ್ಲ, ಸರ್ಕಾರಿ ಸೀಟ್. ಯಾಕೆ ಅಂದ್ರೆ ಇವಾಗ ಮೆಡಿಕಲ್ ಅಲ್ಲೇ ನಾವು ಸರ್ಕಾರಿ ಕಾಲೇಜನ್ನು ಓದಕ್ಕೆ ರೆಡಿ ಇದ್ರೆ ಪ್ರೈಮರಿ ಸ್ಕೂಲ್ ಯಾಕೆ ಓದಕ್ಕಾಗಲ್ಲ? ಅಂದ್ರೆ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದೆ. ಯಾಕೆಂದ್ರೆ ಇವತ್ತು ಎಲ್ಲ ಪಕ್ಷಗಳು, ಕಾಂಗ್ರೆಸ್, BJP, JDS ಎಲ್ಲ ಪಕ್ಷಗಳ MLAಗಳು, ಅವ್ರ ಹಿಂಬಾಲಕರು ಖಾಸಗಿ ಸ್ಕೂಲ್ಗಳು ನಡೆಸ್ತಾ ಇದ್ದಾರೆ. ಇವತ್ತು MLA ಆಗೋದಕ್ಕೆ ಬಹಳ ಮುಖ್ಯ ಕ್ರೈಟೀರಿಯಾ ಅಟ್ಲೀಸ್ಟ್ ಒಂದು ಸ್ಕೂಲ್ ಆದ್ರೂ ಇರ್ಬೇಕು ಅವನಿಗೆ. ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಇದ್ರೆ ಮಿನಿಸ್ಟರ್ ಆಗ್ತಾರೆ ಅವರು, ಎಲ್ಲ ಪಕ್ಷದಲ್ಲೂ ಕೂಡ. ಇವರೇ ಪಟ್ಟಭದ್ರತಾ ಆಸಕ್ತಿಗಳು, ವೆಸ್ಟೆಡ್ ಇಂಟ್ರೆಸ್ಟ್ ವಿಧಾನಸೌಧದಲ್ಲಿ ಕೂತ್ರೆ ಸರ್ಕಾರಿ ಶಾಲೆಗಳು ಹೆಂಗ್ ಉದ್ಧಾರ ಆಗ್ತದೆ? ಸರ್ಕಾರಿ ಕಾಲೇಜ್ಗಳು ಹೆಂಗ್ ಉದ್ಧಾರ ಆಗ್ತದೆ? ಅದೇ ಉದ್ಧಾರ ಮಾಡೋರು ನಿದ್ದೆ ಮಾಡ್ತಾ ಇದ್ರೆ ಇನ್ನೇನಾಗತ್ತೆ? ಚಂದ್ರಕಲಾ ಮೇಡಮ್, ಈಗ ಯಾಕೆ ಸರ್ಕಾರಿ ಶಾಲೆಗಳು ಹಿಂದೆ ಉಳಿಯೋದಕ್ಕೆ ಕಾರಣ ಏನು? ನಮಗೆ ಅನ್ಸೋದು ಸರ್, ಅದು ಸರ್ಕಾರದ ಒಂದು ಧೋರಣೆ ಸರ್. ಅದ್ರ ಬಗ್ಗೆ ಇರುವಂತ ನಿರ್ಲಕ್ಷ್ಯ ಧೋರಣೆನೆ ಇದಕ್ಕೆ ಕಾರಣ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಎಜುಕೇಶನ್ ಸಿಸ್ಟಮ್ ಅನ್ನು ಕೂಡ ಒಂದು ಲಾಭದ ಕ್ಷೇತ್ರ ಆಗಿ ನೋಡ್ತಾರೆ. ಎಲ್ಲಿ ಲಾಭ ಬರುತ್ತೆ ಅವರು ಅಲ್ಲಿಗೆ ಹೆಚ್ಚು ಒತ್ತುನ ಕೊಡುವಂಥದ್ದು. ಸೊ ನಮ್ಮ ಅಭಿಪ್ರಾಯದಲ್ಲಿ ಶಿಕ್ಷಣ ಅನ್ನೋದು ಒಂದು ಸೇವಾ ಕ್ಷೇತ್ರ ಆಗಿರ್ಬೇಕಿತ್ತು ಸರ್. ಆ ಸೇವಾ ಕ್ಷೇತ್ರದ ಮನೋಭಾವ ಆಗಿ ಉಳ್ಕೊಂಡ್ಬಿಟ್ಟಿದ್ರೆ ಇವತ್ತು ಸಾರ್ವಜನಿಕ ಶಿಕ್ಷಣಕ್ಕೂ ಕೂಡ ಅಷ್ಟು ಒತ್ತು ಸಿಕ್ತಿತ್ತು. ಸೊ ಅವ್ರ ಧೋರಣೆ ಆಗಿಲ್ಲ. ಸೊ ಇಲ್ಲಿ ಲಾಭನೇ ಉದ್ದೇಶ ಆದ ಕಾರಣ ಇಲ್ಲಿ ಸಾರ್ವಜನಿಕ
ಸಾರ್ವಜನಿಕ ಶಿಕ್ಷಣಕ್ಕೆ ಒತ್ತು ಸಿಗ್ತಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಇವಾಗ ಈಗೇನ್ ರಿಸಲ್ಟ್ ಬಂದಿದೆ ಸರ್, ಇದು ಇಡೀ ಪಬ್ಲಿಕ್ ಎಜುಕೇಶನ್ ಯಾವ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಒಂದು ಕನ್ನಡಿ ಹಿಡ್ದಂಗ್ ಆಗಿದೆ. ಇವಾಗ ನೀವು ಇದನ್ನ ತಗೊಂಡ್ರೆ ಸರ್, ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ತಗೊಂಡ್ರೆ ಸರ್ಕಾರದ್ದೇ ವರದಿ ಇದು. ಇದರಲ್ಲಿ 3ನೇ ಕ್ಲಾಸ್ ಮಕ್ಕಳಿಗೆ ಕೂಡೋದ್ ಕಳಿಯೋದು ಬರಲ್ಲ. 23% ಸ್ಟೂಡೆಂಟ್ಸ್ ಮಾತ್ರ ಬರುವಂತದ್ದು ಕರ್ನಾಟಕದಲ್ಲಿ, ಇದು ಈ ರಿಪೋರ್ಟ್ ಪ್ರಕಾರ. ಸೊ ಸರ್ ಹೇಳಿದ್ರು, ಮತ್ತೆ ಅವಾಗ್ಲೇ ಮಾತಾಡಿದಂತ ಅವರು ಹೇಳಿದ್ರು, ಇಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಸರ್. 3,000 ಶಾಲೆಗಳಲ್ಲಿ ಬೇಸಿಕ್ ಟಾಯ್ಲೆಟ್ಸ್ ಇಲ್ಲ, ಯೂಸ್ ಮಾಡುವಂತ ಕಂಡೀಷನ್ ಅಲ್ಲಿ ಇಲ್ಲ. 7,800 ಚಿಲ್ಲರೆ ಅಷ್ಟು ಶಾಲೆಗಳಲ್ಲಿ ಒಬ್ರು ಟೀಚರು ಪಾಠ ಮಾಡ್ತಾರೆ. ಸೊ ಪರಿಸ್ಥಿತಿ ಹಿಂಗಿದ್ದಾಗ ಸರ್ಕಾರಿ ಶಾಲೆಗಳು ಹೆಂಗೆ ಅದರದ್ದು ರನ್ ಆಗತ್ತೆ? ಈ ಜವಾಬ್ದಾರಿನ ಹೆಚ್ಚು ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣನ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಅದರದ್ದೇ ಆದ್ಯ ಜವಾಬ್ದಾರಿ ಅದು. ಸೊ ಜೊತೆಗೆ ಅವಾಗಲೇ ಹುದ್ದೆಗಳದು ಬಂತು, 59,000 ಶಿಕ್ಷಕರ ಪೋಸ್ಟ್ಗಳು ಖಾಲಿ ಇದೆ ಸರ್ ಕರ್ನಾಟಕದಲ್ಲಿ. ಯಾಕೆ ಗೌರ್ಮೆಂಟ್ ಮಾಡ್ಕೊಳ್ಳಲ್ಲ? ಇವಾಗ ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ರೆ, ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬಿಟ್ರೆ ಅವರೇ ಬೆಂಬಲಿತವಾಗಿರುವಂತ ಖಾಸಗಿ ಶಾಲೆಗಳು ಬೆಳೆಯಲ್ಲ, ಮಕ್ಕಳೆಲ್ಲ ಉದ್ಧಾರ ಆಗ್ಬಿಡ್ತಾರೆ. ಈ ಧೋರಣೆನ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಇದನ್ನ ನಾವು ಪ್ರಶ್ನೆ ಮಾಡ್ತೀವಿ. ಇವಾಗ ನಾವು ಕೂಡ AIDSO ಇಂದ ಈ ನಿಟ್ಟಲ್ಲೇ ಹೋರಾಟ ಮಾಡ್ತಾ ಇದೀವಿ ಸರ್. ಸಾರ್ವಜನಿಕ ಶಿಕ್ಷಣ ಉಳಿಸಿ ಈ ಘೋಷಣೆನ ಇಟ್ಕೊಂಡು ಇಡೀ ರಾಜ್ಯದಾದ್ಯಂತ ಇವತ್ತೇನು ಸರ್ಕಾರ 6,000ಕ್ಕೂ ಹೆಚ್ಚು ಶಾಲೆಗಳನ್ನ ಮುಚ್ಚಾಕ ಕೊಟ್ಟಿದೆ, ಕಡಿಮೆ ದಾಖಲಾತಿ ಇದೆ ಅಂತ ಹೇಳಿ, ಇದನ್ನ ಪ್ರಶ್ನೆ ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲಿರುವಂತ ಶಾಲೆಗಳಿಗೆ ಹೋಗಿ ಸರ್ವೆ ಮಾಡ್ತಾ ಇದೀವಿ. ಹೆಚ್ಚು ಶಾಲೆಗಳಿಗೆ ಕಳಿಸೋದು ಕೂಲಿ ಕಾರ್ಮಿಕರು ಸರ್. ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕುಡಿಯೋ ನೀರಿಲ್ಲ, ಟೀಚರ್ಸ್ ಇಲ್ಲ ಪಾಠ ಮಾಡಕ್ಕೆ, ಕಟ್ಟಡ ಸರಿ ಇಲ್ಲ, ಯಾವಾಗ ಮಳೆ ಬಂದ್ರೆ ಸೋರ್ತಾ ಇರುತ್ತೆ, ಯಾವಾಗ ನಮ್ಮ ಮಕ್ಳ ಜೀವ ಹೋಗುತ್ತೋ ಅನ್ನೋ ಭಯ ಇದೆ ನಮಗೆ, ಆ ಕಾರಣಕ್ಕೆ ಕಳಿಸ್ತಿಲ್ಲ ಅಂತ ಹೇಳ್ತಾರೆ. ಹಂಗಿದ್ರೆ ರೀಸನ್ ಇದಲ್ವಾ ಸರ್? ಟೀಚರ್ಸ್ ಇಲ್ಲ ಅನ್ನೋದು, ಫೆಸಿಲಿಟೀಸ್ ಇಲ್ಲ ಅನ್ನೋದು ಸತ್ಯ. ಸೊ ಇಲ್ಲಿ ನಾವು ಹೇಳ್ತಾ ಇರೋದು, ಸರ್ಕಾರ ಜವಾಬ್ದಾರಿ ತಗೊಂಡು ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡ್ಕೋಬೇಕು. ಆ ಶಾಲೆಗೆ ಗುಣಮಟ್ಟದ ಶಿಕ್ಷಣನ ಕೊಡೋ ನಿಟ್ಟಿನಲ್ಲಿ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ತಗೊಂಡಾಗ ಈ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ AIDSO ಬಿಲೀವ್ ಮಾಡುತ್ತೆ ಸರ್. ಎಸ್, ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡ್ತೀನಿ. ಗುರುರಾಜ್ ಶೆಟ್ಟಿ ಅವರು, ಶಿಕ್ಷಣ ತಜ್ಞರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಪ್ರಮುಖವಾಗಿ ಇರುವಂತ ಶಾಲೆಗಳನ್ನೇ ಉಳಿಸ್ಕೊಳಕ್ ಆಗ್ತಾ ಇಲ್ಲ. 25% ಶಿಕ್ಷಣದ ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿದಾಗ ಅಲ್ಲಿ ಉತ್ತಮ ರಿಸಲ್ಟ್ ಬರೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಅದರಲ್ಲಿ ಮಧ್ಯೆ ದಾಖಲಾತಿ ಇಲ್ಲ ಅಂತ ಹೇಳಿ ಮುಚ್ಚುವಂತ ಕೆಲಸ ಕೂಡ ಆಗ್ತಾ ಇದೆ. ಸೊ ಸರ್ಕಾರ ಏನ್ ಮಾಡಕ್ ಹೊರಡ್ತಾ ಇದೆ ಅಂತ? ಮೊಟ್ಟ ಮೊದಲದಾಗಿ ಎಲ್ಲರಿಗೂ ನಮಸ್ಕಾರ. ಶಿಕ್ಷಕರಿಗೆ ಇತರ ಕಾರ್ಯದ ಹೊರೆ ಜಾಸ್ತಿ ಆಗಿದ್ದಕ್ಕೆ ಬೋಧನೆ ಕಡೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಒಂದು ಮುಖ್ಯ ಕಾರಣ. ತಜ್ಞ ಬೋಧಕ ಕೊರತೆ ಇದೆ. ಯಾಕೆ ಹೇಳಿದ್ರೆ, ಅವರಿಗೆ ಯಾವುದೇ ಒಂದು ಟೀಚರಿಗೆ ಅವ್ರು ಮುಂಚೆ ಯಾವ ಡಿಗ್ರಿ ತಗೊಂಡು ಎಷ್ಟೇ ಎಕ್ಸ್ಪೀರಿಯನ್ಸ್ ಆದ್ರೂ ಪ್ರತಿನಿತ್ಯ ಏನು ಪಾಠ ಮಾಡಿ ಆ ರೂಢಿ ಇಟ್ಕೊಂಡಾಗ ಅವ್ರಿಗೆ ಅಪ್ಗ್ರೇಡ್ ಆಗ್ಲಿಕ್ಕೆ ಆಗ್ತದೆ. ಇಲ್ಲಿ ಇರುವಂತ ಶಿಕ್ಷಕರಿಗೆ ಮೊಟ್ಟೆ ಲೆಕ್ಕ ಬರೆಯೋದು ಮತ್ತೆ ಊಟದ ಲೆಕ್ಕವನ್ನು ಬರೆಯೋದು, ಅದೇ ಶಿಕ್ಷಕರಿಗೆ ಹೆಚ್ಚಿನ ಒತ್ತಡ ಬಿದ್ದಿದೆ. ಸೊ ಆ ಒತ್ತಡಗಳನ್ನ, ಆ ಕೆಲಸವನ್ನು ಮಾಡ್ಲಿಕ್ಕೆ ಬೇರೆ ಯಾರನ್ನಾದ್ರೂ ನೇಮಿಸಿದ್ರೆ ಆ ಟೈಮಲ್ಲಿ ಈ ಶಿಕ್ಷಕರಿಗೆ ಒಳ್ಳೆಯ ಒಂದು ಎಜುಕೇಶನ್ ಕೊಡ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಈಗ ನಾನು ಕರಾವಳಿ ಭಾಗದಲ್ಲಿ ಇರೋದ್ರಿಂದ ಇಲ್ಲಿ ನಮ್ಮ ಯಾವುದೇ ಗವರ್ಮೆಂಟ್ ನ ಇದನ್ನ ಸ್ಕೂಲ್ ಅನ್ನ ತಗೊಳ್ಳಿ, ದೇ ಆರ್ ದ ನಂಬರ್ 1. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗೆ ಸೆಕೆಂಡ್ ಥಾಟ್ ಕೊಡ್ತಾರೆ, ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಇಲ್ಲಿಯ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಗೆ. ನೀವು ಸ್ಕೂಲ್ ತಗೊಳ್ಳಿ, ಕಾಲೇಜ್ ತಗೊಳ್ಳಿ, ಬಿಕಾಸ್ ಎಲ್ಲ ಬೆಸ್ಟ್ ಆಫ್ ಬೆಸ್ಟ್ ಟೀಚರ್ಸ್ ಅಲ್ಲಿ ಫೆಸಿಲಿಟೇಟ್ ಮಾಡಿದ್ದಾರೆ, ಅಲ್ಲಿ ವ್ಯವಸ್ಥೆ ಇದೆ. ಆದ್ರೆ ಅವ್ರಿಗೆ 100% ಕೊಡ್ಲಿಕ್ಕೆ ಆಗ್ತಾ ಇರೋದು ರೀಸನ್, ಅವ್ರಿಗೆ ಟೀಚಿಂಗ್ ಬಿಟ್ಟು ಬಾಕಿ ಎಲ್ಲ ಇದು ಒತ್ತಡ ಹೆಚ್ಚಾಗಿದ್ದಕ್ಕೆ ಅವ್ರಿಗೆ 100% ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪಾಲಕರು ಈಗ ಸೆಕೆಂಡ್ ಥಾಟ್ಗೆ ಹೋಗುವ ಮುಟ್ಟಿನಲ್ಲಿದ್ದಾರೆ. ಎಸ್, ಓಕೆ. ವಿವೇಕಾನಂದ ಸರ್, ಈಗ ಪ್ರಮುಖವಾಗಿ ಸರ್ಕಾರ ಹೇಳ್ತಾ ಇರುವಂತದ್ದು, ಕಡಿಮೆ ದಾಖಲಾತಿ ಇದ್ರೆ ಆ ಶಾಲೆಗಳನ್ನ ಮುಚ್ಚುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಅಲ್ಲಿ ಸಹಜವಾಗಿ ಪೋಷಕರಲ್ಲೂ ಕೂಡ ಆತಂಕ ಇರುತ್ತಲ್ಲ. ಈಗ ಇರುವಂತ ಊರಲ್ಲೇ ಇರುವಂತಹ ಶಾಲೆಗಳನ್ನು ಮುಚ್ಚಾದ ನಂತರ ಮಕ್ಕಳನ್ನ ಮತ್ತೆ ಯಾಕೆ ಬೇರೆ ಕಡೆಗೆ ಕಳುಹಿಸಬೇಕು ಅನ್ನುವಂಥದ್ದು, ಅದು ಆಟೋಮೆಟಿಕಲಿ ಅದು ದಾಖಲಾತಿ ಮತ್ತೆ ಕಮ್ಮಿ ಆಗತ್ತೆ. ಇದೆಲ್ಲ ಯಾಕೆ ಸರ್ಕಾರ ಯಾಕೆ ಈ ಕಡೆ ಗಮನ ಕೊಡ್ತಾ ಇಲ್ಲ ಅಂತ?
ಹೌದು, ಅಲ್ಲ ಇದು ಒಟ್ಟು ಇಂಟರ್ಲಿಂಕ್ ಇದೆ, ಒಂದಕ್ಕೆ ಒಂದು ಸಂಬಂಧವಿದೆ. ಅಂದ್ರೆ ಈಗ ಪೋಷಕರು ಯಾಕೆ ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇಲ್ಲ, ಅದರಲ್ಲೂ ಕನ್ನಡ ಮಾಧ್ಯಮಕ್ಕೆ ಯಾಕೆ ಸೇರಿಸ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ. ಸೊ ಸಹಜವಾಗಿ ಅದರ ಏನು ಒತ್ತಡ ಇದೆ ಅಥವಾ ಬೇಡಿಕೆ ಇದೆ ಅದು ಖಂಡಿತವಾಗ್ಲೂ ಅಷ್ಟು ಉತ್ತಮವಾಗಿಲ್ಲ. ಅಂದ್ರೆ ಹಣ ಇಲ್ಲ, ನನಗೆ ವಿಧಿ ಇಲ್ಲ, ಬಡವ ಅನ್ನೋರು ಮಾತ್ರ ಕನ್ನಡ ಮೀಡಿಯಂ ಮತ್ತು ಸರ್ಕಾರಿ ಶಾಲೆಗೆ ಸೇರಿಸುವಂತಹ ಮನಸ್ಥಿತಿನೂ ಇದೆ, ವಾಸ್ತವವೂ ಇದೆ. ನಿಮ್ಮ ಹತ್ರ ಒಂದಷ್ಟು ಹಣ ಇದೆ, ಒಂದ್ 50,000 1 ಲಕ್ಷ ನಾನು ವರ್ಷಕ್ಕೆ ಕಟ್ಬೋದು ಅಂದ್ರೆ ಡೆಫಿನೆಟ್ ಆಗಿ ಅವರು ಒಳ್ಳೊಳ್ಳೆ ಆಯ್ಕೆಗಳನ್ನ ನೋಡ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಮನುಷ್ಯನ ಸೈಕಾಲಜಿ ಬೇಡಿಕೆ ಮತ್ತು ಪೂರೈಕೆ, ಅದು ನಮ್ಗೆ ಈಗ ನಾವು ಯಾವ್ದೋ ಒಂದು ನೆಟ್ವರ್ಕ್ ಬೇಕು ಅಂದ್ರೆ ಏನಕ್ಕೆ ಬೇರೆದಕ್ಕೆ ಹೋಗ್ತೀವಿ, ಯಾವುದೇ ಒಂದು ಶೂ ತಗೋಬೇಕು, ಬಟ್ಟೆ ತಗೋಬೇಕು ಅಂದ್ರೆ ಬೇರೆದಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ ಅವ್ರು ಕರೀದಿದ್ರು ನಮಗೆ ಅದು ಬೇಕು ಅನ್ಸುತ್ತೆ. ಹಾಗೆ ಸರ್ಕಾರಿ ಶಿಕ್ಷಕರು, ಶಾಲೆಗಳು ಮತ್ತು ಕನ್ನಡ ಮಾಧ್ಯಮ ಏನಿದೆಯಲ್ಲ ಅದು ನನಗೆ ಬೇಕು, ನನ್ನ ಮಗನ ಭವಿಷ್ಯಕ್ಕೆ ಬೇಕು, ಇದರಲ್ಲಿ ಓದಿದ್ರೆ ನಮಗೆ ಹೆಚ್ಚು ಲಾಭಕರ ಮತ್ತು ಆರೋಗ್ಯಕರ, ಉತ್ತಮ ಅಂತ ಅನ್ನಿಸ್ಬೇಕಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ಇಲ್ಲಿ ಬರೀ ಸರ್ಕಾರ ಅಲ್ಲ, ಸಾರ್ವಜನಿಕರು ಕೂಡ. ಅದರಲ್ಲೂ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನೋಡಿ, ಸಾಮಾನ್ಯವಾಗಿ ಓದೋದು ಬಡವರಲ್ಲಿ, ಎಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಅವ್ರಿಗೆ ಧ್ವನಿ ಇಲ್ಲ. ಆದ್ರೆ ಇಲ್ಲಿ ಶ್ರೀಮಂತರು, ಅವರಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅವ್ರದ್ದು ಸಂಘಟನೆಗಳಿದಾವೆ, ದೊಡ್ಡ ದೊಡ್ಡ ಶಾಲೆಗಳಿದಾವೆ, ಲಕ್ಷಾಂತರ ರೂಪಾಯಿ ತಗೋತಾರೆ. ಅವರು ಸರ್ಕಾರದ ಮಂತ್ರಿಗಳ ಜೊತೆ, ಸರ್ಕಾರದ ಮುಖ್ಯಮಂತ್ರಿಯ ಜೊತೆ, ಸರ್ಕಾರದ IAS ಅಧಿಕಾರಿಗಳ ಜೊತೆ ನೇರ ಸಂಪರ್ಕ ಇರ್ತಾರೆ. ಆದ್ರೆ ಇಲ್ಲಿನ ಪೋಷಕರಿದಾರಲ್ಲ, ಆ ಪೋಷಕರಿಗೆ ಖಂಡಿತವಾಗ್ಲೂ ಆ ಧ್ವನಿನೇ ಇಲ್ಲ. ಆ ಧ್ವನಿಯನ್ನ ಕೊಡ್ಬೇಕಾಗಿರೋದು ಯಾರು ಅಂದ್ರೆ ಮಾಧ್ಯಮಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಹೋರಾಟಗಾರರು ಇರ್ಬೋದು. ಅವರು ಭಾಷೆಯ ವಿಷಯದಲ್ಲಿ ಹೋರಾಡೋದು ಏನಿದೆಯಲ್ಲ ಅದಕ್ಕಿಂತ ಅತಿ ಹೆಚ್ಚನ್ನ ಈ ಶಿಕ್ಷಣಕ್ಕೆ ಕೊಡಬೇಕಾಗಿದೆ. ಅದರಲ್ಲೂ ಕನ್ನಡ ಮಾಧ್ಯಮ ಮತ್ತು ಸರ್ಕಾರಿ ಶಾಲೆಗೆ ಅದೇ ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು. ಆಗ್ಲೇ ಹೇಳ್ತಾ ಇದ್ರು ಅವರು, ಕರಾವಳಿ ಭಾಗದಲ್ಲಿ ಮೊದಲನೇ ಭಾಗ ಇದೆ. ಖಂಡಿತವಾಗ್ಲೂ ಅದು, ಯಾಕೆಂದ್ರೆ ಕರಾವಳಿ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಉತ್ತಮ ಗುಣಮಟ್ಟದಲ್ಲಿದ್ದಾವೆ, ಶಿಕ್ಷಕರು ಇದ್ದಾರೆ, ಅಲ್ಲೇ ನಾವು ಇಡೀ ವಾತಾವರಣನೇ ಆಗಿದೆ. ಅದಕ್ಕೆ ಅವರಲ್ಲಿ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಅದು ಎಲ್ಲ ಕಡೆ ಆಗಬೇಕು. ಅದು ಯಾದಗಿರಿ ಇರ್ಬೋದು, ಕೋಲಾರ ಇರ್ಬೋದು, ಬೇರೆ ಕಡೆ ಇರ್ಬೋದು. ನೋಡಿ, ಈ ಪ್ರಾದೇಶಿಕ ಅಸಮಾನತೆಯನ್ನು ಕೂಡ ಎಷ್ಟು ವರ್ಷಗಳಿಂದ ನೀವು ನೋಡ್ಕೊಂಡೇ ಬರ್ತಾ ಇದ್ದೀರಿ. ಅದನ್ನ ಸರಿ ಮಾಡೋದಕ್ಕೆ ಯಾರಾದ್ರೂ ಒಬ್ಬ IAS ಆಫೀಸರ್ನ ಅಥವಾ ಶಿಕ್ಷಣ ತಜ್ಞರನ್ನ ನೋಡಿ. ಯಾದಗಿರಿ PUC ಯಲ್ಲೂ ಕೊನೆ ಸ್ಥಾನ ಬರುತ್ತೆ, SSLC ಯಲ್ಲೂ ಸ್ಥಾನ ಬರುತ್ತೆ. ಯಾಕೆ? ಅಥವಾ ಆ ಭಾಗದೆಲ್ಲ ಅದನ್ನ ಕೆಲಸ ಮಾಡ್ಬೇಕಲ್ಲ, ಕೆಲಸನೇ ಮಾಡ್ತಾ ಇಲ್ಲ. ಮಂತ್ರಿಗಳು ಬರ್ತಾರೆ ಹೋಗ್ತಾರೆ, ಎಲ್ಲ ಆಗ್ತಾ ಇದೆ. ಆದ್ರೆ ಈ ರೀತಿ ಒಂದು ವೈಜ್ಞಾನಿಕವಾಗಿ ಯಾವ ಶಾಲೆಗಳೆಲ್ಲ, ಅದೇ ನೀವೇ ಹೇಳಿದ್ರಲ್ಲ, ಪೋಷಕರು ಯಾಕೆ ಸೇರಿಸ್ತಾ ಇಲ್ಲ ಶಾಲೆಗಳಲ್ಲಿ, ಕಡಿಮೆ ಶಿಕ್ಷಣ ಆಗೋದಾದ್ರೆ ಈ ವರ್ಷನೇ ಕೆಲಸ ಮಾಡ್ಲಿ, ಮುಂದಿನ ವರ್ಷ ಇಲ್ಲಿ 50 ಜನ ವಿದ್ಯಾರ್ಥಿಗಳಿದ್ರೆ 100 ವಿದ್ಯಾರ್ಥಿಗಳನ್ನ ನಾವು ಮಾಡ್ಬೇಕಾಗುತ್ತೆ ಅಂತೇಳಿ ಮನವೊಲಿಕೆ ಕೆಲಸಗಳನ್ನ ಮಾಡೋದು. ಫೆಸಿಲಿಟೀಸು, ಅದೇ ಆ ಫೆಸಿಲಿಟೀಸ್ ಅಂದ್ರೆ ಹೇಳಿದ್ರಲ್ಲ, ಯಾರ್ದಾದ್ರೂ ತಗೊಂಡು ಬಿಲ್ಡಿಂಗ್ ಅನ್ನ, ಅದರಲ್ಲೂ ಶೌಚಾಲಯಗಳಿದಾವಲ್ಲ ಅದು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದ್ದಾವೆ, ಬಿಲ್ಡಿಂಗ್ ಬಿದ್ದೋಗ ಸ್ಥಿತಿಯಲ್ಲಿ ಇದೆಯಲ್ಲ, ಇದು ಮತ್ತೆ ಚರ್ಚೆ ಮಾಡ್ತಿದೀವಿ. 78 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು, ಮತ್ತೆ ಅದನ್ನೇ ಚರ್ಚೆ ಮಾಡ್ತೀವ? ಒಂದು ಬಿಲ್ಡಿಂಗ್ ಕಟ್ಟಕ್ಕಾಗಲ್ಲ. ಈಗಿರುವ ಬಜೆಟ್, ನೀವು ಎಂತೆಂತ ರಸ್ತೆಗಳನ್ನ ಕಟ್ತಾ ಇದ್ದಾರೆ, ಆಮೇಲೆ ಎಂತೆಂತ ತಂತ್ರಜ್ಞಾನ ಬಂದಿದೆ. ಬೇಗ 3 ತಿಂಗಳಲ್ಲಿ ಅತ್ಯಂತ ಉತ್ತಮವಾದ ಪರಿಸರ ಸ್ನೇಹಿ ಕಟ್ಟಡಗಳನ್ನ ಕಟ್ಟುವಂತಹ ಬೇರೆ ವಿಧಾನಗಳು ಬಂದಿದ್ದಾವೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ಕಡಿಮೆ ಹಂತದಲ್ಲಿ ಮಾಡ್ಬೋದಲ್ಲ. ಮಾಡೋರಿಗೆ ಆ ಇಚ್ಛಾಶಕ್ತಿ ಇಲ್ಲ. ಸರ್ಕಾರ ಮತ್ತು ಅಧಿಕಾರಿಗಳಿಬ್ಬರದು ಹೊಣೆ. ನಾನು ಕೇವಲ ಒಬ್ಬ ಮಂತ್ರಿ ಮಾತ್ರ ಅದನ್ನ ಜವಾಬ್ದಾರಿ ಮಾಡಕ್ಕಾಗೋದಿಲ್ಲ. IAS ಆಫೀಸರ್ಸು ಈ ನೆಲದ ಅನ್ನ ತಿಂದಿದ್ದಾರೆ, ಅವ್ರಿಗೆ ಸಂಬಳ ಕೊಡ್ತಿದ್ದಾರೆ, ಎಲ್ಲ ಆಗ್ತಿದೆ. ಅವರು ಸರ್ಕಾರಕ್ಕೆ ಪ್ರಾಜೆಕ್ಟ್ಗಳನ್ನ ಕೊಡಬೇಕು. ಆಮೇಲೆ ನಿವೃತ್ತ ಶಿಕ್ಷಕರ ಸಂಘಟನೆಗಳಿದಾವಲ್ಲ, ಅವರು ಕೂಡ ಈ ಕೆಲಸವನ್ನ ಮಾಡಬೇಕು. ನಮ್ಮ ಮಕ್ಕಳಲ್ವಾ, ಬಡವ ಮಕ್ಕಳು. ಆ ತರ ಇಡೀ ವ್ಯವಸ್ಥೆಗಳನ್ನ ಎಲ್ಲ ಮಾಧ್ಯಮಗಳು ಚರ್ಚೆ ಮಾಡಬೇಕು. ನೋಡಿ, ಮಾಧ್ಯಮಗಳದ್ದು ಕೂಡ ಯಾಕೆ ಜವಾಬ್ದಾರಿ ಹೇಳ್ತೀನಿ ಇದೆ, ಇದು ಪ್ರಜಾಪ್ರಭುತ್ವದ 4ನೇ ಅಂಗ. ನೀವು ಚರ್ಚೆಯನ್ನ ಅದನ್ನ ಮಾಡಿದಾಗ ಏನಾಗುತ್ತೆ, ಅದು ಸಾರ್ವಜನಿಕರಿಗೂ ಅದ್ರ ಬಗ್ಗೆ ಗಮನ ಬರುತ್ತೆ. ಆದ್ರೆ ಅದನ್ನು ಚರ್ಚೆಗೆ ತಗೊಳ್ಳಿಲ್ಲ ಅಂದ್ರೆ, ಎಲ್ಲೋ ಅಪರೂಪಕ್ಕೆ ಮಾತಾಡಿದ್ರೆ ಅದು ಸರ್ಕಾರದ ಕಿವಿಗೂ ಹೋಗೋದಿಲ್ಲ. ಅದಕ್ಕೆ ಗಮನಕ್ಕೆ ಬಂದ್ರು ಕೂಡ ಅದು ಅಯ್ಯೋ ಇದೇನು ಆಗ್ಲೇ ಅವ್ರ ಮೇಡಮ್ ಹೇಳಿದ್ರಲ್ಲ ಹಂಗೆ, ಅದ್ರ ಬಗ್ಗೆ ನಿರ್ಲಕ್ಷ್ಯ ಆಗುತ್ತೆ. ಎಲ್ಲೋ ಒಂದು ಸಣ್ಣ ಸಂಘಟನೆ ಹೋರಾಡಿದ್ರೆ ಎಲ್ಲ ಅವ್ರು ಯಾವ್ದೋ ಒಂದು ಸೈದ್ಧಾಂತಿಕವಾಗಿ ಹೋರಾಡ್ತಾರೆ ಅಷ್ಟೇ ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ಸಾರ್ವಜನಿಕರಿಗೆ ನಾವು ಧ್ವನಿ ಕೊಡ್ಬೇಕು. ಯಾರು ನಾವು ಒಂದಷ್ಟು ಮಾತಾಡ್ತೀವಿ ಈ ಸಾಮಾಜಿಕ ಹೋರಾಟಗಳ ಬಗ್ಗೆ, ನಾವು ಅದಕ್ಕೆ ಧ್ವನಿ ಕೊಟ್ಟಾಗ ಖಂಡಿತವಾಗ್ಲೂ ಬದಲಾವಣೆಗಳಾಗ್ತವೆ, ಆಗಬೇಕು. ಕನಿಷ್ಠ ಒಂದು 10 ವರ್ಷದ ಟಾರ್ಗೆಟ್ ಹಾಕೊಂಡು ಸರ್ಕಾರ ಈ ಕೆಲಸವನ್ನ ಮಾಡಿದ್ರೆ, ಅವ್ರು ಈ ಸರ್ಕಾರ ಇರಲಿ ಮುಂದೆ ಸರ್ಕಾರ ಇರಲಿ, ಅದಕ್ಕೊಂದು ಶಾಶ್ವತ ಆಯೋಗವನ್ನ ಮಾಡಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಲಿಕ್ಕೆ, ಮಾತೃಭಾಷೆಯನ್ನ ಉಳಿಸ್ಲಿಕ್ಕೆ ಮತ್ತು ಅವರಿಗೆ ಒಂದಷ್ಟು ಹೊಸ ಸೌಕರ್ಯಗಳನ್ನ ಮಾಡೋದಕ್ಕೆ ಮತ್ತು ಆ ಶಿಕ್ಷಕರ ಗುಣಮಟ್ಟವನ್ನ ಮಾಡ್ಲಿಕ್ಕೆ ಒಂದು 5-6 ಪಾಯಿಂಟ್ಗಳನ್ನ ಹಾಕೊಂಡು ಅಥವಾ 10 ಪಾಯಿಂಟ್ ಹಾಕೊಂಡು ಅದರಲ್ಲಿ ಕೆಲಸ ಮಾಡಿದ್ರೆ, ನೀವು ನೋಡಿ ಬೇರೆ ಸಾಫ್ಟ್ವೇರ್ ಅವರು ಇವರೆಲ್ಲ ಅವ್ರ ಕಂಪನಿಗಳನ್ನ ಬೆಳೆಸ್ಲಿಕ್ಕೆ ಅಥವಾ ಇನ್ನೊಂದು ಎಷ್ಟೊಂದು ಟಾರ್ಗೆಟ್ಗಳನ್ನ ಇಟ್ಕೊಂಡು ಎಷ್ಟೊಂದು ಅಂಶಗಳನ್ನ ಹಾಕೊಂಡು ಅದ್ರ ಮೇಲೆ ಕೆಲಸ ಮಾಡಕ್ ಹೋಗ್ತಾರಲ್ಲ, ಆ ಕೆಲಸವನ್ನ
ಪ್ರಾಥಮಿಕ ಹಂತದಲ್ಲೇ ಶಿಕ್ಷಣ ಇಲಾಖೆ ಮಾಡಿದ್ರೆ ಯಶಸ್ಸಂತೂ ಖಂಡಿತ ಕಟ್ಟಿಟ್ಟ ಬುತ್ತಿ. ಆದ್ರೆ ಅದನ್ನ ಮಾಡ್ತಾ ಇಲ್ಲ, ಅದರಿಂದ ಯಶಸ್ಸನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದು ಮಾಡಬೇಕು, ಅದ್ರ ಒತ್ತಡವನ್ನ ಹಾಕುವಂತ ಕೆಲಸವನ್ನ ಸಾರ್ವಜನಿಕರು ಮಾಡ್ಬೇಕು. ನೋಡಿ, ನೀವು ಎಲ್ಲ ಚುನಾವಣೆ ಸಮಯದಲ್ಲಿ ಎಲ್ಲರೂ ನಮ್ಮ ಮನೆಯಲ್ಲಿ ನೀರಿಲ್ಲ, ನಮ್ಮ ಮನೆಯಲ್ಲಿ ಇನ್ನೊಂದಿಲ್ಲ, ನಮ್ಮ ರಸ್ತೆಯಲ್ಲಿ ಇವನ್ನೇ ಕೇಳ್ತಾರೆ ಹೊರತುನು ನಮ್ಮ ಊರಿಗೆ ಒಂದು ಒಳ್ಳೆ ಶಾಲೆ, ಈಗ ಗೆದ್ದಿದ್ದಾರೆ MLA ಬರ್ತಾರೆ, ಅವ್ರ ಫಂಡಿಂಗ್ ಇರುತ್ತೆ, ನಮ್ಮ ಊರಿಗೆ ಒಳ್ಳೆ ಶಾಲೆ ಬೇಕು, ಒಳ್ಳೆ ಅದಕ್ಕೆ ಸಕ್ಕತ್ ಉದ್ಯೋಗ ಇವರು ಶಿಕ್ಷಕರು ಬೇಕು ಅಂತ ಯಾವ್ದಾದ್ರೂ ನಗರದ ಹಳ್ಳಿಯ ಯಾವ ಭಾಗದಲ್ಲಿ ಗಲಾಟೆ ಮಾಡಿದ್ ಕೇಳಿದೀರಾ ನೀವು? ಅಂದ್ರೆ ಪೋಷಕರ ಪಾತ್ರವೂ ಕೂಡ ಇದರಲ್ಲಿ ಇದೆ ಅಂತ. ಖಂಡಿತವಾಗ್ಲು ಅಲ್ಲ, ಗೌರ್ಮೆಂಟ್ ಪಾತ್ರನೂ ಇರುತ್ತೆ, ಜನರು ಭಾವನೆಗಳನ್ನ ನಾವು ಮಾಡ್ಬೇಕು. ಗೌರ್ಮೆಂಟ್ ಪಾತ್ರ ಇದೆ ಬಿಡಿ, ಆದ್ರೆ ಅದಕ್ಕೆ ನೇರವಾದ ಗೌರ್ಮೆಂಟ್ ಅನ್ನೋದು ಒಂಥರ ಅಮೂರ್ತ ಸ್ವರೂಪ. ನಾವು ಮೂರ್ತ ಸ್ವರೂಪ ಆಗಿದ್ರೆ ಯಾರನ್ನ ಇಟ್ಕೊಂಡ್ ಮಾಡ್ಬೋದು. ಈಗ ಅದೆಲ್ಲ, ಈಗ ಶಿಕ್ಷಣ ಮಂತ್ರಿಯನ್ನ ಭೇಟಿ ಮಾಡ್ಬೇಕು ಅಂದ್ರೆ ಸಾಧ್ಯ ಆಗಲ್ಲ, ಅಥವಾ ಅವ್ರಿಗೇನ ನೀವು ಮನವಿ ಕೊಟ್ರೆ ಅದನ್ನ ತಗೊಂಡು ಅಲ್ಲ ಹಾಕ್ತಾರೆ. ಇನ್ನೇ ಆಯುಕ್ತರ ಹತ್ರ ಹೋದ್ರೆ ಹಂಗ ಆಗೋದಿಲ್ಲ, ಅದೊಂಥರ ಅಮೂರ್ತ ಸ್ವರೂಪ. ಅದಕ್ಕೆ ಹೇಳಿದ್ದು, ಜನರ ಭಾವನೆ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಸರ್ಕಾರ ಈ ಕಡೆ ಕಣ್ಣು ತೆರೆಯುತ್ತೆ. ಸೊ ಸಾರ್ವಜನಿಕರದ್ದು ಜವಾಬ್ದಾರಿ ಇದೆ. ಸರ್ಕಾರ ಅಂತೂ ಫೇಲ್ಯೂರ್ ಆಗಿದೆ, ಅದರಲ್ಲಿ ನಾನು ಅವ್ರನ್ನ ಸಮರ್ಥಿಸ್ತಿಲ್ಲ. ಸರ್ಕಾರ ಖಂಡಿತ ಫೇಲ್ಯೂರ್ ಆಗಿದೆ. ಆದ್ರೆ ಜನರು ಇವಾಗ ಎಚ್ಚೆತ್ಕೊಂಡ್ರೆ ಚುನಾವಣೆಯಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಗ್ಯಾರಂಟಿ ಕೊಡೋದಕ್ಕಿಂತ ಬದಲು ಈ ರೀತಿ ಶಿಕ್ಷಣನೋ ಅಥವಾ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರು ಮುಂದೆ ಬರ್ತಾರ ಅಂತವರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ರಿ. ಈ ಬಾರಿ ಎಲೆಕ್ಷನ್ಗೆ ಎಲ್ರು ನಿಲ್ಬೇಕು ಆ ಪರ. ಅಲ್ಲ ಹೌದೌದು ಅಲ್ಲ ಹಾಗೆ ಅಂದ್ರೆ ಜನರ ಭಾವನೆಗಳನ್ನ ನೀವು ವ್ಯಕ್ತಪಡಿಸುವಂತಹ ವೇದಿಕೆಗಳಲ್ಲಾಗಿ ಇದ್ರ ಅಂದ್ರೆ ಜನರ ಮನಸ್ಥಿತಿ ಬದಲಾವಣೆ ಆಗ್ಬೇಕು. ಇನ್ಮೇಲೆ ಈ ಗ್ಯಾರಂಟಿಯನ್ನು ಬಿಟ್ಟು ನಮ್ಮ ಮಕ್ಕಳಿಗೆ ಅಥವಾ ಶಿಕ್ಷಣಕ್ಕೆ ಏನ್ ಕೊಡ್ತಾ ಇದ್ರನ್ನ ಹೇಳಿ ಅಂತ ಪ್ರಶ್ನೆ ಮಾಡೋರು ಬೇಕು. ಈಗ ಆ ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು. ಆವಾಗ ಸರ್ಕಾರ ಕೂಡ ಗಮನಿಸುತ್ತೆ. ಹಾಗನ್ಬಿಟ್ಟು ಸರ್ಕಾರ ಫೇಲ್ಯೂರ್ ಆಗಿರೋದ್ರಿಂದ ಇದು ಹೇಳ್ತಿದ್ದೀನಿ, ಸರ್ಕಾರ ಜವಾಬ್ದಾರಿ ಅದು. ಫಸ್ಟ್ ಫೇಲ್ಯೂರ್ ಗವರ್ನಮೆಂಟ್ ಅಂಡ್ ಸೆಕೆಂಡ್ ಫೇಲ್ಯೂರ್ ದ ಅಡ್ಮಿನಿಸ್ಟ್ರೇಟರ್ಸ್, ಅಂದ್ರೆ ಫಸ್ಟ್ ರಾಜಕಾರಣಿಗಳು, ಎರಡನೇದಾಗ ಅಧಿಕಾರಿಗಳು, ಅವರಿಬ್ರು ಫೇಲ್ಯೂರ್ ಆಗಿರೋದ್ರಿಂದ ನಾವು ಒಂದಷ್ಟು ಮಾಧ್ಯಮಗಳವರು ಮತ್ತು ಸಾಮಾಜಿಕ ಹೋರಾಟಗಾರರು ಈ ವಿಷಯವನ್ನ ಮುನ್ನೆಲೆಗೆ ತಗೊಂಡ್ಬಂದ್ರೆ ಈ ರಾಜ್ಯದ ಭವಿಷ್ಯ ಇನ್ನೊಂದು 10 ವರ್ಷದಲ್ಲಾದ್ರೂ ಇಂಪ್ರೂವ್ ಆಗುತ್ತೆ. ಇಲ್ಲ ಅಂದ್ರೆ ಮತ್ತೆ ನೀವು ಆಗ್ಲೇ ಹೇಳಿದ್ರಲ್ಲ, 25% ಜನಕ್ಕೂ ಎರಡೊಂದು ಬರೋದಿಲ್ಲ, ಅಥವಾ ಇನ್ನೊಂದು ಕನ್ನಡ ಬರಲ್ಲ, ಇನ್ನೊಂದು ಬರಲ್ಲ, ಅದು ಕೊನೆಗೆ ಮಾತಾಡಕ್ಕೂ ಆಗೋದಿಲ್ಲ. ಇನ್ನು 50 ವರ್ಷದ ನಂತರ ಸ್ವಚ್ಛ ಕನ್ನಡ ಮಾತಾಡೋರ್ನ, ಬರೆಯೋರ್ನ ಕರ್ಕೊಂಡ್ಬಂದು ಸ್ವತಂತ್ರ ಹೋರಾಟಗಾರರ ಸನ್ಮಾನ ಮಾಡ್ಬೇಕಾಗುತ್ತೆ. ಆ ಪರಿಸ್ಥಿತಿ ಬರುವ ಸಾಧ್ಯತೆ ಇದೆ, ಈಗಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಸರ್, ಈಗ ಪ್ರಮುಖವಾಗಿ ಖಾಸಗಿ ಮತ್ತೆ ಸರ್ಕಾರಿ ಶಾಲೆಗೆ ವ್ಯತ್ಯಾಸ ಏನು? ಯಾಕಂದ್ರೆ ಪೋಷಕರು ಎಷ್ಟೇ ಕಷ್ಟದಲ್ಲಿದ್ರು ಕೂಡ ತಮ್ಮ ಮಕ್ಕಳು ಖಾಸಗಿ ಶಾಲೆನೇ ಓದ್ಬೇಕು, ಅಲ್ಲಿನೇ ಕಲಿಸ್ಬೇಕು, ಅಲ್ಲಿನೇ ಓದ್ಬೇಕು ನಮ್ಮ ಮಕ್ಕಳು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಅವರಿಗೆ ಏನೇ ಸಮಸ್ಯೆ ಇದ್ರು ಕೂಡ, ಆರ್ಥಿಕವಾಗಿ ಸಮಸ್ಯೆ ಇದ್ರು ಕೂಡ ಒಟ್ಟಿನಲ್ಲಿ ಖಾಸಗಿ ಶಾಲೆಗಳಲ್ಲಿ ಓದ್ಬೇಕು ಅಂತ. ಸೊ ಹಂಗಾಗಿ ಖಾಸಗಿ ಶಾಲೆಗಳಲ್ಲಿ ಏನ್ ಸಿಗ್ತಾ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಏನ್ ಸಿಗ್ತಾ ಇಲ್ಲ? ಆಕ್ಚುಲಿ ಈ ವಾದ ಏನು ನೀವು ರೈಸ್ ಮಾಡಿದ್ರಿ ಬಹಳ ಕರೆಕ್ಟು. ಸಮಾಜದಲ್ಲಿ ಇರ್ತಕ್ಕಂಥ ವಾದನ ನೀವು ರೈಸ್ ಮಾಡಿದ್ದೀರಾ, ಪ್ರಚಲಿತ ವಾದ ಇದು. ವಾಸ್ತವ ಪರಿಸ್ಥಿತಿ ತಗೊಂಡ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಶಿಕ್ಷಕರುಗಳು ಇರೋದೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ನಾನೇ ಹಲವಾರು ಶಾಲೆಗಳ ಉದಾಹರಣೆ ಕೊಡ್ತೀನಿ. ಒಂದು ಉದಾಹರಣೆ ನಾನು ಕೊಡ್ಬೇಕಂದ್ರೆ, ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಭಾಳ ನಿಷ್ಠಾವಂತ ಶಿಕ್ಷಕರವರು, ಅವರು BEd ಮಾಡಿಕೊಂಡು MEd ಮಾಡ್ಕೊಂಡು ಈಗ PhD ಮಾಡ್ತಿದ್ದಾರೆ. ಅವರೀಗ ಒಂದು ಸರ್ಕಾರಿ ಸ್ಕೂಲಲ್ಲಿ ಟೀಚರ್ ಆಗಿದ್ದಾರೆ. ಆ ಸ್ಕೂಲಲ್ಲಿ ನೋಡಿ 200 ಜನ ಮಕ್ಕಳಿದ್ದಾರೆ. ಇಬ್ಬರೇ ಟೀಚರ್, ಒಬ್ಬರು HM, ಇನ್ನೊಬ್ರು ಇವರು. HM ಏನ್ ಮಾಡ್ತಾರೆ, ಅಡಿಗೆ ಮಾಡಿಸಿ, ಬಿಸಿ ಊಟ ತಿನ್ನಿಸಿ, ಲೆಕ್ಕಪತ್ರ ಬರೆಯೋದು, ಎಲ್ಲವೂ ಕೂತ್ಕೊಂಡು ದಾಖಲೆಗಳು ಬರೆಯೋದು ಅವ್ರ ಕೆಲಸ. ಒಬ್ರು ಟೀಚರ್ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಪಾಠ ಮಾಡಬೇಕು. ಇವಾಗ ಈ ತರ ಸ್ಕೂಲು ನಮ್ಮ ಮನೆ ಪಕ್ಕದಲ್ಲಿ ಇದ್ರೆ, ನಾನಾಗ್ಲಿ ನೀವಾಗ್ಲಿ ಈ ಸ್ಕೂಲ್ಗೆ ನಮ್ಮ ಮಕ್ಕಳು ಕಳ್ಸಕ್ಕೆ ಭಯ ಆಗತ್ತೆ ನಮ್ಗೆ, ನನ್ನ ಮಗನೋ ಮಗಳನ್ನು. ಯಾಕಂದ್ರೆ ಏನಪ್ಪ ಇಲ್ಲಿ ಪಾಠನೆ ಮಾಡೋಲ್ವಲ್ಲ, ಫೆಸಿಲಿಟೀಸ್ ಇಲ್ಲ. ನಾವು ನೋಡಿದೀವಲ್ಲ, ಬಳ್ಳಾರಿನಲ್ಲಿ ಒಂದು ಸ್ಕೂಲಲ್ಲಿ ಪಾಪ ಮಕ್ಕಳು ಕುತ್ಕೊಂಡು ಪಾಠ ಕೇಳ್ತಿದ್ರೆ ಮೇಲ್ಚಾವಣಿ ಬಿದ್ದು ತಲೆ ಮೇಲೆ ಬಿತ್ತು. ಒಂದು ಹುಡುಗನಿಗೆ ಬಹಳ ಸೀರಿಯಸ್ ತಲೆ ಇಂಜುರಿ ಆಯ್ತು. ಇದು ಸರ್ಕಾರಿ ಸ್ಕೂಲ್ಗಳ ಪರಿಸ್ಥಿತಿ. ಇನ್ನೊಂದು ಕಡೆ ಶಿಕ್ಷಕರಿಗೆ ಎಲ್ಲ ಶಿಕ್ಷಣೇತರ ಪಠ್ಯೇತರ ಕೆಲಸಗಳೇನೆ. ಹಿಂಗಿದ್ದಾಗ ಪೋಷಕರಿಗೆ ಭಯ ಆಗತ್ತೆ. ಹಾಗಾಗಿ ಅನಿವಾರ್ಯವಾಗಿ ಇವನ್ ರಸ್ತೆಯಲ್ಲಿ ತರಕಾರಿ ಮಾರುವಂಥ ಒಬ್ಬ ಇವರು ಕೂಡ, ಕೆಲಸದವರು ಕೂಡ ಏನು ಮಾಡ್ತಾರೆ, ಮಕ್ಕಳನ್ನ ಸಾಲ ಮಾಡಿಬಿಟ್ಟು ನನ್ನ ಮಗಳನ್ನ ನಾನು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತೀನಿ, ನನ್ನ ಮಗನ್ನ ಪ್ರೈವೇಟ್ ಕಾಲೇಜಿಗೆ ಕಳಿಸ್ತೀನಿ ಅಂತ ಹೋಗಿದ್ದಾರೆ. ಅನಿವಾರ್ಯ ಇದು. ಇದಕ್ಕೆ ಫೇಲ್ಯೂರ್ ಬಂದು ಸರ್ಕಾರದ ವೈಫಲ್ಯ ಕಾರಣ ಅಲ್ಲಿ. ಯಾಕಂದ್ರೆ ಬರೀ ಭಾರತ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಇವನ್ ಅಮೆರಿಕ ತಗೊಂಡ್ರು ಕೂಡ ಎಲ್ಲ ದೇಶಗಳಲ್ಲೂ ಕೂಡ ಶಿಕ್ಷಣ, ಆರೋಗ್ಯ ಸರ್ಕಾರದ ಪ್ರಮುಖ ಬಾಧ್ಯತೆ, ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ಇಲ್ಲಿ ಲಾಭ ನಷ್ಟದ ಪ್ರಶ್ನೆನೇ ಇಲ್ಲ. ಇಲ್ಲಿ ಸರ್ಕಾರದ ಜವಾಬ್ದಾರಿ. ನೀವು ಶಿಕ್ಷಣನೂ ಕೊಡಕ್ಕಾಗಲ್ಲ ಅಂದ್ರೆ ಸರ್ಕಾರ ಯಾಕೆ ಬೇಕಾಗಿದ್ರೆ?
ಬಟ್ ಪ್ರಪಂಚದಲ್ಲಿ ನೋಡಿ ಹೆಂಗ್ ಹೋಗ್ತಿದೆ ಅಂದ್ರೆ ದುರಂತ ಅಂದ್ರೆ ಅಮೆರಿಕಾದಲ್ಲಿ ಈಗ ಟ್ರಂಪ್ನವರು ಮೊನ್ನೆ ತಾನೆ ಎಜುಕೇಶನ್ ಡಿಪಾರ್ಟ್ಮೆಂಟ್ನೇ ಬಂದ್ ಮಾಡ್ಬಿಟ್ರು ಅವರು. ಭಾರತಕ್ಕಿಂತ ಹಲವಾರು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಸದ್ಯದಲ್ಲೇ ಭಾರತದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಂದ್ ಮಾಡ್ತಾರೆ, ಅಲ್ಲಿ ರಿಸರ್ಚ್ ಡಿಪಾರ್ಟ್ಮೆಂಟ್ ಬಂದ್ ಮಾಡ್ಬಿಟ್ರು, ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದ್ ಮಾಡ್ಬಿಟ್ರು ಅಮೆರಿಕಾದಲ್ಲಿ. ಆಗಿದೆ ಅದು. ಈಗ ಭಾರತ ಕೂಡ ಇದೇ ದಿಕ್ಕಿನಲ್ಲಿ ನಡೀತಾ ಇದೆ. ಅಂದ್ರೆ ಇವರಿಗೆ ಶಿಕ್ಷಣ ಒಂದು ಬಂಡವಾಳ ಹೂಡುವಂತ ಕ್ಷೇತ್ರ ಇದು. ಆರೋಗ್ಯ ಬಂಡವಾಳ ಹೂಡಬೇಕು, ಲಾಭ ಮಾಡಬೇಕು, ದುಡ್ಡು ಮಾಡಬೇಕು. ಹೂಡಿಕೆ ಕ್ಷೇತ್ರ ಆಗ್ಬಿಟ್ಟಿದೆ ಶಿಕ್ಷಣ. ಜವಾಬ್ದಾರಿ ಇಲ್ಲ. ಇವತ್ತು ಜ್ಞಾನ ಕೊಡೋದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಲಾಲಾ ಲಜಪತ್ ರಾಯ್ ಹೇಳ್ತಾರೆ ಒಂದ್ ಕಡೆ, ಒಂದು ಸರ್ಕಾರ ಜನಪರನ ಜನವಿರೋಧಿನ ನೀವು ನೋಡ್ಬೇಕು ಅಂದ್ರೆ ಆ ಸರ್ಕಾರ ಎಜುಕೇಶನ್ಗೆ ಮತ್ತೆ ಹೆಲ್ತ್ಗೆ ಎಷ್ಟು ದುಡ್ಡು ಕೊಡ್ತಿದೆ ನೋಡ್ರಿ, ಮಿಲಿಟರಿಗೆ ಎಷ್ಟು ದುಡ್ಡು ಕೊಡ್ತಿದೆ ನೋಡ್ರಿ. ಯಾವ ಸರ್ಕಾರ ಜನಪರ ಇದೆ ಅದು ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಹೆಚ್ಚು ದುಡ್ಡು ಕೊಡುತ್ತೆ. ಯಾವ ಸರ್ಕಾರ ಜನವಿರೋಧಿ ಇರ್ತದೆ ಅದು ಮಿಲಿಟರಿ, ಪೊಲೀಸು, ದುಂದು ವೆಚ್ಚ ಇಲ್ಲಿಗೆ ಹೆಚ್ಚು ದುಡ್ಡು ಕೊಡುತ್ತೆ. ಲಾಲಾ ಲಜಪತ್ ರಾಯ್ ಹೇಳೋದು ಅಕ್ಷರಶಃ ನಿಜ ಆಗಿದೆ. ಇವತ್ತು ಎಂತ ದುರಂತ ನೋಡಿ. ಇವತ್ತು ಮೊನ್ನೆ ಒಂದು ತಿಂಗಳ ಹಿಂದೆ ಸದನದಲ್ಲಿ ಚರ್ಚೆಗೆ ಬಂದಿದೆ. ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರು ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ 30 ಜನ ಅಂದ್ರೆ ಒಂದು ಶಾಲೆಯಲ್ಲಿ 30 ಜನಕ್ಕಿಂತ ಕಡಿಮೆ ಮಕ್ಕಳು ಇರತಕ್ಕಂತ ಶಾಲೆಗಳ ಸಂಖ್ಯೆ 17,000 ಇದೆ ರೀ. ಅದಕ್ಕೆ ಇವಾಗ ನಾವು ಹೋಬಳಿಗೆ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡ್ತಾ ಇದೀವಿ. ಹೋಬಳಿಗೆ ಒಂದು ಸ್ಕೂಲು, ಸುತ್ತಮುತ್ತ ಇರೋ 10 ಸ್ಕೂಲ್ಗಳನ್ನ ನಾವು ವಿಲೀನ ಮಾಡ್ತಾ ಇದೀವಿ ಈ ಸ್ಕೂಲ್ಗೆ. ಇದು ಹೇಳ್ತಿದ್ದಂಗೆನೆ ನನಗೆ ಇದು ನೋಡಿ ಬಹಳ ಗಾಬರಿ ಆಯ್ತು. ತಕ್ಷಣ ಒಬ್ಬರು ಬಿಜೆಪಿ MLA ಎದ್ದು ನಿಂತ್ಕೊಂಡ್ರು, ಸ್ವಾಮಿ ದಯವಿಟ್ಟು ನಮ್ಮ ಹಳ್ಳಿಗೆ ಬನ್ನಿ, ನಾವು ನಮ್ಮ ಊರಿನಲ್ಲಿ 5 ಸ್ಕೂಲ್ ಇದೆ, ನಾನು ಮುಚ್ಚಿಸ್ತೀನಿ. ಇವರಿಗೆ ಪೈಪೋಟಿ ಇನ್ನೊಬ್ರು JDS MLA ನಿಂತುಬಿಟ್ಟು ದಯವಿಟ್ಟು ನಮ್ಮೂರಿಗೆ ಬನ್ನಿ, ನಾವು 10 ಸ್ಕೂಲ್ ಮುಚ್ಚಿಸ್ತೀವಿ. ಅರೆ ಇವತ್ತು ಕರ್ನಾಟಕದಲ್ಲಿ ವಿಧಾನಸಭೆ ಒಳಗಡೆ ಈ ತರ ಚರ್ಚೆ ನಡೀತದೆ. ಅಲ್ಲಿ ಇದ್ದಂತ ಮಂತ್ರಿಗಳು ವಿಧಾನಸಭೆಯಲ್ಲಿ ಮಾತ್ರ ಈ ತರ ಚರ್ಚೆ ಆಗೋದು. ಯಾಕಂದ್ರೆ ಉತ್ತರ ಕನ್ನಡ ಭಾಗದಲ್ಲಿ ಯಾರು MLAಗಳು ಶಾಸಕರು ಯಾರು ಇಲ್ವಾ? ಎಲ್ಲರೂ ಇದ್ದಾರೆ. ಯಾಕೆ ಅಲ್ಲಿ ಆ ಕಡೆ ಗಮನ ಕೊಡ್ತಾರೆ? ಪ್ರತಿ ವರ್ಷ ಉತ್ತರ ಕರ್ನಾಟಕ ಭಾಗದಲ್ಲಿ ರಿಸಲ್ಟ್ ಪೂರ್ತಿ ಲೋ ಇರುತ್ತೆ, ಹಿನ್ನಡೆ. ಹೌದು, ಅಲ್ಲಿ ನೋಡಿ, ಯಾಕಂದ್ರೆ ಇವರು ನೋಡಿ ಸರ್ಕಾರ ಆಳುವ ಪಕ್ಷ ವಿರೋಧ ಪಕ್ಷ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇವಾಗ ಶಾಲೆ ಮುಚ್ಚೋ ಅಭಿಯಾನದಲ್ಲಿದ್ದಾರೆ. ಶಾಲೆಗಳನ್ನ ತೆಗೆಯೋ ಅಭಿಯಾನ ಅಲ್ಲ ಇದು, ಶಾಲೆಗಳನ್ನ ಮುಚ್ಚೋ ಅಭಿಯಾನ. ಶಿಕ್ಷಕರನ್ನ ನೇಮಕ ಮಾಡೋ ಅಭಿಯಾನ ಅಲ್ಲ. ಇವತ್ತು ಶಿಕ್ಷಕರನ್ನ ನೇಮಕಾತಿನ ಮಾಡ್ಕೋತಿಲ್ಲ. ಅತಿಥಿ ಶಿಕ್ಷಕರು ನೋಡಿ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಸರಿಸುಮಾರು 35,000-40 ಸಾವಿರ ಜನ ಅತಿಥಿ ಶಿಕ್ಷಕರಿದ್ದಾರೆ, ಹೈಲಿ ಕ್ವಾಲಿಫೈಡ್. ಪಾಪ ಬರೀ 9,000 ರೂಪಾಯಿಗೆ ತಿಂಗಳಿಗೆ 9,000 ರೂಪಾಯಿ, ಅದು ನೆಟ್ಟಿಗೆ ಬರಲ್ಲ ಅವ್ರಿಗೆ, ಇದಕ್ಕೆ ದುಡಿತಾ ಇದ್ದಾರೆ. ಈಗ ನಾವು ಗುಣಮಟ್ಟದ ಶಿಕ್ಷಣ ನೋಡಕ್ಕೆ ಹೆಂಗ್ ಸಾಧ್ಯ? ರಿಸಲ್ಟ್ ಪಡೆಯೋಕೆ ಹೆಂಗ್ ಸಾಧ್ಯ? ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ ಅಂದ್ರೆ 10ನೇ ಕ್ಲಾಸಲ್ಲಿ ರಿಸಲ್ಟ್ ಬರ್ಬೇಕಂದ್ರೆ ಹೆಂಗ್ ಬರ್ತದೆ? ಫೌಂಡೇಶನ್ ಸ್ಟ್ರಾಂಗ್ ಆಗಬೇಕು, ಮಕ್ಕಳಿಗೆ ಸರಿಯಾದಂತ ಬೋಧನೆ ಆಗ್ಬೇಕು, ಕಲಿಕೆ ಆಗ್ಬೇಕು. ಇಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಬೋಧನೆನೂ ಇಲ್ಲ, ಕಲಿಕೆನೂ ಇಲ್ಲ. ಗುರುರಾಜ್ ಸರ್, ಈಗ ಈ ರೀತಿ ಆದ್ರೆ ಬಡವರ ಮಕ್ಕಳು ಕಲಿತು ಮುಂದೆ ಬರೋದು ಹೇಗೆ ಅಂತ ಹೇಳಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸಮಸ್ಯೆ ಮತ್ತೆ ಮುಂದುವರಿಯೋದು ಆಯ್ತು ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ಒಬ್ರು ಕೂಡ ನಿಮಗೆ ಸಿಗೋದಿಲ್ಲ, ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ಖಂಡಿತ ಹೌದು. ವಿವೇಕಾನಂದ ಸರ್ ಈಗ ಹೇಳಿದ ಹಾಗೆ ಅವರ ಮಾತಿಗೆ ಇನ್ನೊಂದೆರಡು ಪಾಯಿಂಟ್ ನಾನು ಹೇಳ್ಬೇಕಾದ್ರೆ, ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಥವಾ ಈ ಕರಾವಳಿ ಭಾಗದಲ್ಲಿ ಗವರ್ಮೆಂಟ್ ಶಾಲೆಗೆ ಲೋಕಲ್ ಜನ ಹೇಗೆ ಸಪೋರ್ಟ್ ನಿಲ್ತಾರೆ ಕೇಳಿದ್ರೆ, ಲೋಕಲ್ ಇರುವ ಇಂಡಸ್ಟ್ರಿಯಲಿಸ್ಟ್ ಆಗ್ಲಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸ್ ಗಳಾಗ್ಲಿ, ಅಲ್ಲಿ ಇರುವಂತ ಸ್ಥಳೀಯ ಟೀಚರ್ಸ್ ಎಲ್ಲರೂ ಒಟ್ಟಾಗಿ ಅಥವಾ ರಿಟೈರ್ಡ್ ಪ್ರಿನ್ಸಿಪಲ್ ಎಲ್ಲ ಒಟ್ಟಾಗಿ ಯಾರನ್ನಾದ್ರೂ ಒಬ್ಬರನ್ನ ಮಾತನಾಡಿಸಿ ಅವರ ಸಹಾಯ ಕೋರಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಲಿಕ್ಕೆ ಅಥವಾ ರೆಗ್ಯುಲರ್ ಟೀಚಿಂಗ್ ಏಡ್ಸ್ ಏನಾದ್ರು ಬೇಕು, ಪ್ರಕ್ರಿಯೆ ಬೇಕು ಅಂತ ಹೇಳಿದ್ರೆ ಅಡಾಪ್ಷನ್ ಅಂತ ತಗೊಳ್ತಾರೆ. ಆ ಅಡಾಪ್ಷನ್ ತಗೊಂಡಾಗ ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲಿಸ್ಟ್ ಆರ್ ಆ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾರೆ ಕೇಳಿದ್ರೆ, ಆ ಶಾಲೆಗೆ ಏನ್ ಬೇಕು ಸೌಕರ್ಯಗಳು ಅದನ್ನೆಲ್ಲ ಪೂರೈಸ್ತಾರೆ. ನೀವು ಆಗ ಹೇಳಿದಾಗೆ ಎಲ್ಲದೂ ನಾವು ಸರ್ಕಾರ ಮಾಡ್ಬೇಕು, ಸರ್ಕಾರದ ಅಧಿಕಾರಿಗಳೇ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡ ಶಾಲೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ. ಅದನ್ನ ಸರಿಯಾಗಿ ಉಳಿಸ್ಕೊಳ್ಬೇಕು, ಬೆಳೆಸ್ಬೇಕು ಅಂತ ಹೇಳಿದ್ರೆ ಸ್ಥಳೀಯ ಕೆಲವು ಬಿಸ್ನೆಸ್ ಮ್ಯಾನ್ ಆಗ್ಲಿ, ಇಂಡಸ್ಟ್ರಿಯಲಿಸ್ಟ್ ಆಗ್ಲಿ, ಅವರ ಸಹಾಯ ಮೊರೆನೂ ಹೋಗ್ಬೇಕಾಗ್ತದೆ. ಹಾಗೆ ಸಹಾಯ ಮಾಡೋರು ತುಂಬಾ ಜನ ಇರ್ತಾರೆ, ಅವರನ್ನ ನಾವು ಗುರುತಿಸ್ಬೇಕು, ಅವ್ರ ಹತ್ರ ನಾವು ಹೋಗ್ಬೇಕು, ಅವ್ರ ಹತ್ರ ನಾವು ಕೇಳ್ಕೊಂಡ್ರೆ, ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತ ಎಲ್ಲಾ ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ ಇದೆ. ಈಗ ಕೆಲವೊಂದು ಹೇಗೆ ಕೇಳಿದ್ರೆ, ಕೆಲವೊಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಮ್ಯಾನ್ ಅಥವಾ ಇಂಡಸ್ಟ್ರಿ ಈಗ ಸರ್ಕಾರ ನೇಮಕ ಮಾಡ್ಲಿಕ್ಕೆ ಆಗದಿರುವ ಪಕ್ಷದಲ್ಲಿ
ಅವರೇ ಖುದ್ದಾಗಿ ಟೀಚರ್ಸ್ ಇದನ್ನು ತಗೊಳ್ತಾರೆ ಅಂಡ್ ಅವರಾಗಿ ಪೇಮೆಂಟ್ ಸಹ ಕೊಡ್ತಾರೆ. ಆ ತರ ಎಕ್ಸಾಂಪಲ್ಸ್ ತುಂಬಾ ಇದೆ ನಮ್ಮ ದಕ್ಷಿಣ ಕನ್ನಡ ಅಥವಾ ಈ ಕರಾವಳಿ ಭಾಗಕ್ಕೆ ಬಂದ್ರೆ. ಸೊ ಆ ಸಿಸ್ಟಮ್ ಅನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡಿದ್ರೆ ಖಂಡಿತ ಗೌರ್ಮೆಂಟ್ ಶಾಲೆಯನ್ನ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೂ ಆಗ್ಬಹುದು. ಸೊ ಈ ಪ್ರಯತ್ನ ಪ್ರತಿಯೊಬ್ರು ಆ ಪ್ರಯತ್ನದ ಹಿಂದೆ ಹೋದ್ರೆ ಖಂಡಿತ ಸಕ್ಸಸ್ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಸರಿಗ ನೀವು ಹೇಳ್ದಂಗೆ ಪ್ರಮುಖವಾಗಿ ಖಾಸಗಿ ಶಾಲೆಗಳಲ್ಲಿ ಉತ್ತಮ ರಿಸಲ್ಟ್ ಬರ್ತಾ ಇದೆ. ಅದೇ ರಿಸಲ್ಟ್ ಅಲ್ಲಿ ಯಾಕೆ ರಿಸಲ್ಟ್ ಬರ್ತಾ ಇದೆ ಅಂತೇಳಿ ಅವಲೋಕಿಸಿ ಸರ್ಕಾರಿ ಶಾಲೆಗೆ ಏನು ಕೊಡಬೇಕು ಅಂತೇಳಿ ಸರ್ಕಾರ ಗಮನ ವಹಿಸಿದ್ರೆ ತಾನೇ ಆಗೋದು. ಅದು ಪೋಷಕರ ಪಾತ್ರ ಇದ್ದಿರುತ್ತೆ. ಯಾಕೆ ಪೋಷಕರು ಯಾಕೆ ಖಾಸಗಿ ಹತ್ತ ಹೋಗ್ತಾ ಇದ್ದಾರೆ ಅಂತಂದ್ರೆ ಉತ್ತಮ ರಿಸಲ್ಟ್ ಬರಲಿ, ಒಂದು ಶಿಕ್ಷಣ ಒಳ್ಳೇದು ಸಿಗ್ಲಿ ಅಂತೇಳಿ. ಖಂಡಿತ ಹೌದು. ಈಗ ಇದರದ್ದೇ ರಿಲೇಟೆಡ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಹಾಗೆ ಸರ್ಕಾರ ಶಾಲೆಯಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಆ ಟೀಚರ್ಸ್ಗೆ ಟೀಚಿಂಗ್ ಮಾಡ್ಲಿಕ್ಕೆ ಸಮಯ ಸರಿಯಾಗಿ ಕೊಡ್ಬೇಕು. ಅವ್ರಿಗೆ ಟೀಚಿಂಗ್ ಮಾಡುವ ಸಮಯ ಬಿಟ್ಟು ಬಾಕಿ ಕೆಲಸವೇ ಹೆಚ್ಚಾದಾಗ ಆ ಮಕ್ಕಳಿಗೆ ಪಾಠ ಮಾಡೋದಾದ್ರೂ ಹೇಗೆ? ಆಯ್ತು, ಈಗ ಕೆಲವೊಂದು ಹೇಗೆ ಹೇಳ್ತಾರೆ ಕೇಳಿದ್ರೆ ಗೌರ್ಮೆಂಟ್ ಶಾಲೆಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದಂತ ಸುಮಾರಿನ ಮಕ್ಕಳು ಮಾತ್ರ ಹೋಗ್ತಾರೆ, ಕಲೀಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ, ಅವ್ರನ್ನ ಸರಿ ಮಾಡಿದ್ದಿ ಮಾಡೋದೇ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ಒಳ್ಳೆ ಮಕ್ಳು ಹೋಗ್ಲಿಕ್ಕೆ ಒಂದು ಅನುಕೂಲ ಬೇಕಾಗ ಒಂದು ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಬೇಕಾಗ್ತದೆ. ಈಗ ಪ್ರತಿ ಬಾರಿ ನಾನು ಹೇಳಿದಾಗ ಕರಾವಳಿ ನಾವು ಆಗಿದ್ದು ಕರಾವಳಿ ಬಗ್ಗೆನೇ ಹೇಳ್ತೇನೆ ಅಂತ ಅನ್ಯತೆ ಭಾವಿಸ್ಬೇಡಿ. ಯಾಕಂದ್ರೆ ಇಲ್ಲಿಯ ಎಕ್ಸಾಂಪಲ್ ಅನ್ನು ತಗೊಂಡು ನೀವು ಬಾಕಿ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಮಾಡ್ಲಿಕ್ಕೆ ಆಗ್ತದೆ. ಈಗ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡ್ಕೊಂಡು ಕೆಲವೊಂದು ಗವರ್ಮೆಂಟ್ ಸ್ಕೂಲ್ಸ್ಗೆ ಬಸ್ ಫೆಸಿಲಿಟಿ ಸಹ ಮಾಡಿಕೊಟ್ಟಿದ್ದಾರೆ. ದೂರಿಂದ ಬರುವಂತ ಮಕ್ಕಳಿಗೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಆಗ್ಲಿ ಅಂತ ಬಸ್ ಅನ್ನು ಸಹಿತ ಸರ್ಕಾರಿ ಶಾಲೆಗೆ ಹಳೆ ವಿದ್ಯಾರ್ಥಿಗಳ ಸಂಘ ಅವರೆಲ್ಲ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಲ್ಲ ಸರಿ ಮಾಡಿದ್ರೆ ಒಳ್ಳೆ ಮಕ್ಕಳು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಗವರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ, ಅಲ್ಲಿ ರ್ಯಾಂಕ್ ಬರ್ತದೆ. ಈ ವರ್ಷ PUC ಯಲ್ಲಿ ಅಲ್ಲ ಸರ್, ಈಗ ಎಲ್ಲವನ್ನ ಪೋಷಕರು ನಾವೇ ಮಾಡೋದಾದ್ರೆ ಸರ್ಕಾರ ಯಾಕಬೇಕು ಅಂತ ಹೇಳಿ ಎರಡು ಪಾತ್ರ ಇರುತ್ತಲ್ಲ, ಪೋಷಕರದು ಇರುತ್ತೆ, ತಮ್ಮ ಮಕ್ಕಳು ಹೇಗೆ ಕಲಿಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು. ಖಂಡಿತ ಹೌದು, ಸರ್ಕಾರವು ಇದ್ರ ಬಗ್ಗೆ ಗಮನ ಹರಿಸಲೇಬೇಕಾಗ್ತದೆ. ಎಸ್ ಚಂದ್ರಕಲಾ ಮೇಡಮ್ ಅವರೇ, ಈ ಯಾಕೆ ಪೋಷಕರು ಇತ್ತೀಚೆಗೆ ತಮಗೆ ಆರ್ಥಿಕವಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಮಕ್ಕಳು ಉತ್ತಮ ರೀತಿಯಲ್ಲಿ ಕಲಿಬೇಕು, ಅಥವಾ ಪಕ್ಕದ ಮನೆಯವರು ಖಾಸಗಿ ಶಾಲೆ ಓದ್ತಾ ಇದ್ರೆ ನಮ್ಗೆ ಕಷ್ಟ ಆದರೂ ಪರವಾಗಿಲ್ಲ ಒಂಥರ ಏನಂತೀವಿ ಡಿಗ್ನಿಟಿಗೋಸ್ಕರನೋ ಆ ರೀತಿಯೂ ಕೂಡ ಇರ್ಬೋದಾ? ತಮಗೆ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆ ಇದ್ದರೂ ಕೂಡ ಖಾಸಗಿ ಶಾಲೆಗಳತ್ತ 1.5 ಲಕ್ಷನೋ 50,000ನೋ ಕೊಟ್ಟು ಅನಿವಾರ್ಯವಾಗಿ ಅದನ್ನು ಕಲಿಸುವಂಥ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ ಈಗ. ಅದೇ ಸರ್, ನಮಗನ್ಸೋದು ಇದಕ್ಕೆ ಸರ್ಕಾರನೇ ಜವಾಬ್ದಾರಿ. ಒಂದು ಯಾಕಂತ ಹೇಳಿದ್ರೆ ಈಗ ಪೇರೆಂಟ್ಸ್ಗೂ ಕೂಡ ಅವ್ರ ಮಕ್ಕಳು ಒಳ್ಳೆ ಎಜುಕೇಷನ್ ತೊಗೊಂಡು ಅವ್ರ ಭವಿಷ್ಯ ರೂಪಿಸ್ಕೋಬೇಕು ಅಂಥೇಳಿ ಎಷ್ಟೋ ಇವನ್ ಕೂಲಿ ಕಾರ್ಮಿಕರಿಗೂ ಕೂಡ ಕನಸಿದೆ. ಆ ಕನಸನ್ನ ಹೊತ್ಕೊಂಡಿರ್ತಾರೆ ಅವ್ರ ಮಕ್ಕಳ ಮೇಲೆ. ಸೊ ಡೆಫಿನೆಟ್ಲಿ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ಅವ್ರ ಕನಸು ಸರ್. ಇಲ್ಲಿ ಕಂಪ್ಲೀಟಾಗಿ ಸರ್ಕಾರ ಆ ಜವಾಬ್ದಾರಿನ ತಗೊಂಡು ಆ ಪೋಷಕರಿಗೂ ಕೂಡ ಕಾನ್ಫಿಡೆನ್ಸ್ ತುಂಬಬೇಕಾಗಿರೋದು ಸರ್ಕಾರನೇ. ಯಾಕಂತ ಹೇಳಿದ್ರೆ ಪ್ರೈವೇಟಲ್ಲಿ ಸಿಗುವಂಥದ್ದೆಲ್ಲ ಸರ್ಕಾರಿ ಶಾಲೆಯಲ್ಲಿ ಸಿಕ್ಬಿಟ್ರೆ ಯಾವ ಪೋಷಕರು ತನ್ನಲ್ಲಿ ಹೋಗ್ತಾರೆ? ಮೈದಾನ ಬೇಕು ಆಟ ಆಡೋದಕ್ಕೆ, ಅವ್ರಿಗೆ ಕುಡಿಯೋ ನೀರು, ಒಳ್ಳೆ ನೀರು ಬೇಕು, ಶೌಚಾಲಯ ಬೇಕು, ಟೀಚರ್ಸ್ ಬೇಕು. ಹೆಚ್ಚಿನದಾಗಿ ಶಿಕ್ಷಕರದ್ದು ಭಾಳ ರೋಲ್ ಇದೆ ಸರ್. ಇಲ್ಲಿ ಶಿಕ್ಷಕರದ್ದು ಕೂಡ ಅವ್ರದ್ದೇನಂತ ಹೇಳಿದ್ರೆ ಅವರು ಕೂಡ ಒಂದು ಸಾಮಾಜಿಕ ಭದ್ರತೆ, ಜೀವನ ಭದ್ರತೆಯಿಂದ ಒಂದು ಗುಣಮಟ್ಟದ ಶಿಕ್ಷಣನ ಜ್ಞಾನನ ಮಕ್ಳಿಗೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರಿಗೂ ಆ ಕಾನ್ಫಿಡೆನ್ಸ್ ಬೇಕು. ಆ ಕಾನ್ಫಿಡೆನ್ಸಿಗೆ ತಗೊಳ್ಳೋದ್ರಲ್ಲೂ ಕೂಡ ಸರ್ಕಾರದ ಜವಾಬ್ದಾರಿ ಇದೆ. ಸೊ ಇಲ್ಲಿ ಈ ರೀತಿಯ ಒಂದು ಕಾನ್ಫಿಡೆನ್ಸು ಸಿಕ್ಕಿದ್ರೆ, ಪ್ರೋತ್ಸಾಹ ಸಿಕ್ಕಿದ್ರೆ ಸರ್ಕಾರದಿಂದ ಖಂಡಿತ ಪೇರೆಂಟ್ಸು ಅವ್ರನ್ನ ಕಳಿಸಲ್ಲ. ಇವಾಗ ಈವನ್ ಕೂಲಿ ಕಾರ್ಮಿಕರು ಕೂಡ ಸಾಲ ಮಾಡಿ ಆದ್ರೂ ಕೂಡ ಪ್ರೈವೇಟಿಗೆ ಕಳಿಸ್ತಾರೆ. ಯಾಕೆ ಕಳಿಸ್ತಾ ಇದ್ದಾರೆ? ಸೊ ಈ ರೀಸನ್ ಭವಿಷ್ಯ ಚೆನ್ನಾಗಿ ರಿಸಲ್ಟ್ ಬರ್ತಾ ಇರೋದ್ರಿಂದಾಗಿ ಅನ್ನೋದ್ರಿಂದ ಕಳಿಸ್ತಾರೆ. ಬಟ್ ಅದೇ ಕಾನ್ಫಿಡೆನ್ಸ್ ಸರ್ಕಾರ ಕೊಡೋಕ್ಕಾದ್ರೆ ಡೆಫಿನೆಟ್ಲಿ ಎಲ್ಲ ಪೇರೆಂಟ್ಸು ಪ್ರೈವೇಟ್ ಶಾಲೆಗಳನ್ನು ಕೂಡ ಬಿಟ್ಟು ಸರ್ಕಾರಿ ಶಾಲೆ ಕಳಿಸ್ತಾರೆ ಸರ್. ಇನ್ನೊಂದು ಮೇನ್ ರೀಸನ್ನು ಸರ್, ಸರ್ಕಾರಿ ಶಾಲೆಗೆ ಕೊಡಬೇಕಾಗಿದ್ದ ಪ್ರಾಮುಖ್ಯತೆಗಿಂತ ಹೆಚ್ಚಾಗಿ ಖಾಸಗಿ ಶಾಲೆಗಳಿಗೆ ಸರ್ಕಾರನೇ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ವರ್ಷ 470 ಖಾಸಗಿ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ, ಲೈಸೆನ್ಸ್ ಕೊಟ್ಟಿದ್ದಾರೆ. ಅದು ರೀಸೆಂಟಾಗಿ ಪತ್ರಿಕೆಯಲ್ಲಿ ಬಂತು. 6 ವರ್ಷದಿಂದ 3,000 ಖಾಸಗಿ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ. ಸೊ ಇದು ಸರ್ಕಾರದ ಉದ್ದೇಶನೇ ಅದು ಸರ್. ಸೊ ಇದರಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಇದಕ್ಕೊಂದು ಪರಿಹಾರ ನೋಡಿ, ಆ ಟೀಚರ್ಸ್ ಎಲ್ಲ ಪ್ರೈವೇಟಿಗೆ ಹೋಗೋ ಬದಲು ಸರ್ಕಾರದಲ್ಲಿ ಸಾರ್ವಜನಿಕ ಶಿಕ್ಷಣ ಪಡ್ಕೊಳ್ಳೋದು ನಮ್ಮ ಹಕ್ಕು ಅಂತ ಅದನ್ನ ಅನ್ಕೊಂಡು ಅದ್ರ ಮೇಲೆ ನಂಬಿಕೆ ಇಟ್ಟು ಹೋರಾಟಕ್ಕೆ ಇಳಿದ್ರೆ ಡೆಫಿನೆಟ್ಲಿ ಅಂತ ಶಿಕ್ಷಣ ಸರ್ಕಾರಿ ಶಾಲೆಗಳನ್ನು ಲಭಿಸುತ್ತೆ ಸರ್. ವಿವೇಕಾನಂದ ಸರ್, ಈಗ ಶಿಕ್ಷಕರ ನೇಮಕಾತಿ ಯಾಕೆ ಆಗ್ತಾ ಇಲ್ಲ? ಈಗ ಪ್ರಮುಖವಾಗಿ ಶಿಕ್ಷಕರಾಗಬೇಕು ಅಂತ ಯಾರೆಲ್ಲ ಅಂದುಕೊಂಡಿರ್ತಾರಲ್ಲ ಅವರಿಗೂ ಕೂಡ ಉದ್ಯೋಗ ಸಿಗ್ತಾ ಇಲ್ಲ. ಇಲ್ಲಿ
ಅಲ್ಲ ಹೌದು, ಅಂದ್ರೆ ಇದು ಈ ಈ ಉದ್ಯೋಗ ಇದೆಯಲ್ಲ, ಉದ್ಯೋಗ ಭರ್ತಿ ಇದೆಯಲ್ಲ, ಇದು ಆ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಕೇವಲ ಇಲ್ಲಷ್ಟೇ ಅಲ್ಲ, ನಮ್ಮ ಈವನ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲೂ ಸೈನಿಕರು ಸುಮಾರು 1.5 ಲಕ್ಷ ಸೈನಿಕರದೇನೋ ಬ್ಯಾಲೆನ್ಸ್ ಇದೆಯಂತೆ. ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ. ಮತ್ತೆ ಪೋಸ್ಟ್ ಅನ್ನ ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ, ಅದೇ ಅದಕ್ಕೆ ಅವಶ್ಯಕತೆ ಇದೆ ಅಂತ ಅದು ವೈಜ್ಞಾನಿಕವಾಗಿರುತ್ತೆ. ಈಗ 40 ವಿದ್ಯಾರ್ಥಿಗಳಿಗೆ, ನನಗೆ ಗೊತ್ತಿದ್ದಂಗೆ 40 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು ಇರಬೇಕು ಅಂತ ರೂಲ್ಸ್. ಮತ್ತೆ 41, 42 ಆದ್ರೆ ಇನ್ನೊಬ್ಬ ಶಿಕ್ಷಕರು ಬರಬೇಕು, ಅದು ಸಂಖ್ಯೆ ಆಗಬೇಕು. ಈ ರೀತಿ ಒಂದು ನಿಯಮ ಮಾಡ್ಕೊಂಡಿದ್ದಾರೆ. ಅದು ತುಂಬಾ ವೈಚಾರಿಕವಾಗಿದೆ, ಆದ್ರೆ ಅದ್ರ ಇಂಪ್ಲಿಮೆಂಟೇಷನ್ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಅದೇ ಆಗ್ಲಿಂದ ನಾವು ಮಾತಾಡ್ತಿರೋದು ಅದೇ, ಸರ್ಕಾರ ಈ ಕ್ಷೇತ್ರವನ್ನ, ಶಿಕ್ಷಣ ಕ್ಷೇತ್ರವನ್ನ ತುಂಬಾ ನಿರ್ಲಕ್ಷ್ಯ ಮಾಡಿದೆ, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಇವರು ಇಬ್ರು ಕೂಡ ಈ ವ್ಯವಸ್ಥೆಯನ್ನ ತಗೊಂಡು ಶಿಕ್ಷಣವೇ ಬೇಸು. ಇವತ್ತು ಮೌಲ್ಯಯುತ ಶಿಕ್ಷಣದ ಬಗ್ಗೆ ಮಾತಾಡ್ತಿದ್ದಾರೆ ಮಾನ್ಯ ಮಂತ್ರಿಗಳು. ಕರೆಕ್ಟ್, ಮೌಲ್ಯಗಳು ಬೇಕಾಗಿದೆ, ಆದ್ರೆ ಮೌಲ್ಯಗಳನ್ನ ತುಂಬುವಂತಹ ಕೆಲಸ ಶಿಕ್ಷಕರಲ್ಲಿ ಆಗ್ಬೇಕಾಗಿತ್ತಲ್ಲ. ಈ ಜನರೇಷನ್ ಗ್ಯಾಪ್ ಬರ್ತಾ ಇದೆ. ನಮ್ಮ ಇನ್ನು ಒಂದು 30 ವರ್ಷದ ಹಿಂದೆ ಹೋದ್ರೆ ಖಂಡಿತವಾಗ್ಲೂ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧಗಳಿದಾವಲ್ಲ, ಅದು ಬಹಳ ಮೌಲ್ಯಯುತವಾಗಿತ್ತು. ಶಿಕ್ಷಕರಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ವಿದ್ಯಾರ್ಥಿ ಸಡನ್ ಆಗಿ ಎದ್ದು ನಿಂತ್ಕೋತಾ ಇದ್ರು, ಅಥವಾ ಅವ್ರ ಬಗ್ಗೆ ಬಹಳ ಗೌರವ ಕೊಡ್ತಾ ಇದ್ರು. ಮತ್ತೆ ಅವರು ನನ್ನ ಭವಿಷ್ಯವನ್ನ ರೂಪಿಸುವಂತಹ ದೇವರು ಯಾರು ಶಿಕ್ಷಕ ಇದಾರಲ್ಲ, ಆತ ನನ್ನ ಭವಿಷ್ಯವನ್ನ ರೂಪಿಸ್ತಾನೆ ಅನ್ನುವ ದೇವರು ಅನ್ನುವ ಭಾವನೆ ಏನಿದೆಯಲ್ಲ, ಅದು ಈ ಕಾರ್ಪೊರೇಟ್ ಜಗತ್ತಿದೆಯಲ್ಲ, ಅದು ತಿಂದಾಕ್ಬಿಟ್ಟಿದೆ. ಅದಕ್ಕೆ ತಕ್ಕಂತೆ ಸರ್ಕಾರಗಳು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾವೆ. ಆಗ್ಲಿಂದ ನಾವು ಅದೇ ಹೇಳ್ತಾ ಇರೋದು, ನಿಜವಾದ ಉತ್ಪಾದಕ ಕ್ಷೇತ್ರ ಯಾವುದೋ ಒಂದು ರಸ್ತೆನೋ ಅಥವಾ ಇನ್ನೊಂದು, ಅದು ಸ್ವಲ್ಪ ನಿಧಾನ ಆದ್ರೂ ಚಿಂತೆ ಇಲ್ಲ. ಫ್ಲೈಓವರ್ಗಳು, ಅಂಡರ್ ಪಾಸ್ಗಳು ಸ್ವಲ್ಪ ನಿಧಾನ ಆದ್ರೂ ಚಿಂತೆ ಇಲ್ಲ. ಇದನ್ನ ಮಾಡಿ, ಇದು ಮಾಡಿದ್ರೆ ಅದೆಲ್ಲ ಕ್ವಾಲಿಟಿ ಬರುತ್ತೆ ನಿಮ್ಗೆ. ಅದನ್ನೇ ಮಾಡದೆ ಇವರು ಯಾವುದನ್ನ ಮಕ್ಕಳಿಗೆ ಆಮೇಲೆ ಇದು ದೊಡ್ಡ ಕಷ್ಟ ಅಲ್ಲ, ಇದಕ್ಕೇನೋ ಹೊಸ ಸಂಶೋಧನೆ ಆಗಬೇಕು ಅಥವಾ ಕೊರೋನಾ ವೈರಸ್ಗೆ ಔಷಧಿ ಕಂಡುಹಿಡಿಬೇಕು ಅಥವಾ ದೊಡ್ಡ ತಂತ್ರಜ್ಞಾನ ಏನೂ ಅಲ್ವಲ್ಲ. ಎಲ್ಲ ವ್ಯವಸ್ಥೆ ಇದೆ, ಶಿಕ್ಷಣ ಪುಸ್ತಕ ರೆಡಿ ಇದೆ, ಬಿಲ್ಡಿಂಗ್ಗಳು ರೆಡಿ ಇದಾವೆ, ಎಲ್ಲ ರೆಡಿ ಇದೆ. ನೀವು ಅದಕ್ಕೆ ಆಸಕ್ತಿ ತಗೊಂಡು ಒಳ್ಳೆಯ ಶಿಕ್ಷಕರನ್ನಾಗ್ಲೇ ಅವ್ರು ಹೇಳಿದ್ ಕರೆಕ್ಟ್ ಇದೆ. ಇಡೀ ವ್ಯವಸ್ಥೆ ಒಳಗಡೆ ನಿಜವಾದ ಕ್ವಾಲಿಟಿ ಶಿಕ್ಷಕರಿರುವ ಸರ್ಕಾರದಲ್ಲೇ. ಯಾಕೆಂದ್ರೆ ಅವರು ಒಂದು ಕ್ರಮಬದ್ಧವಾಗಿ TCH, B.Ed ಅದೇನೇನಿದೆಯೋ ಅದನ್ನೆಲ್ಲ ಕೋರ್ಸ್ ಮಾಡ್ಕೊಂಡಿರ್ತಾರೆ, ಅವರೇ ಒಳ್ಳೆ ಕ್ವಾಲಿಟಿ ಇರೋದು. ಆದ್ರೆ ಅವ್ರನ್ನ ದುಡಿಸ್ಕೊಳ್ಳುವ ರೀತಿ ಅಥವಾ ಕಮಿಟ್ಮೆಂಟ್ ಅಂತ ಏನಿದೆಯಲ್ಲ, ಅದು ಇಲ್ಲ. ಶಿಕ್ಷಕರುಗಳು ಅದರಲ್ಲಿ ಒಂದು 20% ಶಿಕ್ಷಕರು ರಾಜಕೀಯ ಹಿಂಬಾಲಕರಾಗಿರೋದು, ರಿಯಲ್ ಎಸ್ಟೇಟ್ ಹೋಗಿರೋದು, ಈ ಒತ್ತಡಕ್ಕೂ ಕೂಡ ಸಿಕ್ಕಾಕೋತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಇಲ್ಲಿ ಎಷ್ಟು ಮಾಡಿದ್ರು ಅಷ್ಟೇ. ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೀವು ಯಾವುದೇ ಶಾಲೆಗಳಿಗೆ ಹೋಗಿ ಒಂದು 15ರಿಂದ 20%, ನಾನು ಅಬ್ಸರ್ವ್ ಇಡೀ ಕರ್ನಾಟಕವನ್ನು ನಾನು ಪಾದಯಾತ್ರೆಯಲ್ಲಿ ಮಾಡಿದ್ದೀನಿ, ಶಾಲಾ ಶಿಕ್ಷಕರ ಮಧ್ಯೆ ಹೊಂದಾಣಿಕೆ ಇಲ್ಲ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅವರೊಂದಷ್ಟು ಜನ ಟೈಮ್ ಹೋಗ್ಬಿಡೋದು, ಈ ತರದ್ದೆಲ್ಲ ಇದಾವೆ. ಅದಕ್ಕೋಸ್ಕರನೇ ಅವರು BRD ಅದು ಬೇರೆ ಬೇರೆ ಮೇಲ್ವಿಚಾರಕರು ಮಾಡಿದ್ದಾರೆ. ಅದು ಮಾಡಿದ್ರು ಕೂಡ ರಾಜಕಾರಣಿಗಳು ಹಸ್ತಕ್ಷೇಪ ಕೂಡ ಅಲ್ಲಿ ನಡೀತಾ ಇದೆ. ಈ ಶಿಕ್ಷಕರ ಸಂಘಟನೆಗಳು ಕೂಡ ಇದರಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆಗ್ಲೇ ಹೇಳಿದ್ ಕರೆಕ್ಟ್ ಇದೆ. ಶಿಕ್ಷಕರ ಸಂಘಟನೆಗಳು ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಏನೇನು ಕ್ರಮಗಳು ಮಾಡಬೇಕು ಅಂತೇಳಿ ಅವರು ಕೂಡ ಸರ್ಕಾರಕ್ಕೆ ವರದಿಯನ್ನ ಕೊಡ್ತಾ ಇರಬೇಕು. ಪ್ರತಿ ವರ್ಷ ನಾವು ಇಂಪ್ರೂವ್ ಆಗ್ಬೇಕಾದ್ರೆ ನಮಗೆ ಏನೇನು ಫೆಸಿಲಿಟೀಸ್ ಬೇಕು ಅನ್ನೋದನ್ನ ಅಟ್ಲೀಸ್ಟ್ ಸ್ಥಳೀಯ ಆಡಳಿತ ಮಂಡಳಿಯ ಜೊತೆ ಇದಾಗಿ ಅಲ್ಲಿನ ಶಾಸಕರಿಗೆ, ಜನಪ್ರತಿನಿಧಿಗಳು ಕೊಟ್ರೆ ಅವರು ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ 100% ನಿಮ್ಗೆ ಈ ವ್ಯವಸ್ಥೆನೇ ಇರೋದಿಲ್ಲ. ಈ ಸರಿ 50 ಮಕ್ಕಳು ಕಡಿಮೆ ಆಗಿದ್ದಾರೆ ಅಂದ್ರೆ ಯಾಕೆ ಕಡಿಮೆ ಆದ್ರು? ಆಕೆ ಶಾಲಾ ಆಡಳಿತ ಮಂಡಳಿ ಇದೆ ರೀ, ಅವ್ರು ಹೋಗಿ ಪೋಷಕರಿಗೆ ಹೋಗಿ ಇಲ್ಲ ನಾವು ಆ ಸೌಕರ್ಯವನ್ನ ಕೊಡ್ತೀವಿ, ನಾವು ಇನ್ನು ಮೇಲೆ ಇದು ಮಾಡಿಕೊಡ್ತೀವಿ ಅಂತೆಲ್ಲ. ಏನು ಒಂದು ಒಳ್ಳೆ ಟಾಯ್ಲೆಟ್ ಕಟ್ಟೋದಕ್ಕೆ ಎಷ್ಟು ರೂಪಾಯಿ ಆಗ್ಬೋದು ನೀವೇ ಹೇಳಿ. ಎಂತ ಮಾಲ್ಗಳಿದಾವೆ, ನೀವು ಬೆಂಗಳೂರಿನ ಮಾಲ್ಗಳು ನೋಡಿದ್ರೆ ಅದ್ರ ಕ್ವಾಲಿಟಿ, ಅದು ಮಾರ್ಬಲ್ ಹಾಕಿರೋದೆಲ್ಲ ಕೋಟಿ 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 ಮಾಡ್ತಾರೆ. ಅರೆ ನಮ್ಮ ಮಕ್ಕಳ ಒಂದು ಒಳ್ಳೆ ಟಾಯ್ಲೆಟ್ಗಳನ್ನ ಕಟ್ಟಕ್ಕೆ, ಅದನ್ನ ನೀಟಾಗಿ ನೋಡ್ಕೊಳ್ಲಿಕ್ಕೆ ಒಬ್ಬ ಮನೆ ಆಯಾನ, ಒಬ್ಬೊಬ್ಬರ ಮನೆ ನಾಯಿ ನೋಡ್ಕೊಳ್ಲಿಕ್ಕೆ 2 ಆಯಾಗಳನ್ನ ಈ ವ್ಯವಸ್ಥೆ ಒಳಗಡೆ ಮಾಡ್ತಾ ಇರೋದು ಮಧ್ಯಮ ವರ್ಗದವರೇ ಮಾಡ್ತಿದ್ದಾರೆ. ಅಂಥದ್ದು ಒಂದು ಶಾಲೆಯ ಸ್ವಚ್ಛತೆ ಕಾಪಾಡಕ್ಕೆ ಒಬ್ರು ಇಲ್ಲ ಅಲ್ಲಿ. ಆಮೇಲೆ ಒಳ್ಳೆ ಉದ್ಯಾನವನಗಳನ್ನ ಮಾಡಬಹುದು ಶಾಲೆಯಲ್ಲಿ, ಒಳ್ಳೆ ಗಿಡ ಮರ ಹಣ್ಣುಗಳು. ವಿವೇಕಾನಂದ ಸರ್, ಈಗ ಈ ಗುಣಮಟ್ಟದ ಶಿಕ್ಷಣ ಆಗ್ಬೇಕು ಅಂತ ಹೇಳಿದ್ರೆ ನೀವು ಆಗ್ಲೇ ಹೇಳಿದ ಹಾಗೆ ಹೊಸ ರೂಪದಲ್ಲಿ ಯಾವ ರೀತಿಯಾಗಿ ಬರಬೇಕು ಅಂತ ಹೇಳಿ, ಅಂದ್ರೆ ಸಮಯ ಏನಾದರೂ ಬದಲಾವಣೆ ಆಗ್ಬೇಕಾ ಅಥವಾ ಬೋಧನೆಯಲ್ಲಿ ಏನಾದರೂ ಚೇಂಜಸ್ ಆಗ್ಬೇಕಾ, ಹೇಗೆ ಅಂತ ಹೇಳಿ? ಅಲ್ಲ, ಬೋಧನೆ ಅದೆಲ್ಲ ಆಮೇಲೆ. ಅಂದ್ರೆ ಮೊದಲು ಸರ್ಕಾರ ಮತ್ತು ಸರ್ಕಾರಕ್ಕೆ ಇದ್ರ ಬಗ್ಗೆ ಇಚ್ಛಾಶಕ್ತಿ ಬೇಕು. ಇದು ನಮ್ಮದು, ನಾವು ಮಾಡೋಣ, ಇದರಲ್ಲಿರುವ ಕೊರತೆಗಳನ್ನ ನೀಗಿಸುವಂತಹ ಕೆಲಸ ಮಾಡಬೇಕಾಗಿದೆ. ಖಂಡಿತವಾಗ್ಲೂ ಇಷ್ಟು ಬ್ಯುಸಿ ಇರುವ ಒಬ್ಬ ಮಂತ್ರಿ ಅಥವಾ ಇಷ್ಟು ಬ್ಯುಸಿ ಇರುವ ಕೈಯಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ.
ಅದಕ್ಕೆ ಒಂದು ನನ್ಗನ್ಸುತ್ತೆ ಒಂದು ಸ್ವತಂತ್ರ ಒಂದು ಅಧ್ಯಯನ ಸಮಿತಿನೋ ಏನಾದ್ರೂ ಒಂದಿದ್ದು ಪ್ರತಿ ಶಾಲೆಗಳು, ಯಾಕೆಂದ್ರೆ ಇಲ್ಲಿ ನಗರ ಬಿಟ್ಬಿಡಿ ನೀವು, ಬೀದರಿನ ಒಂದು ಸಣ್ಣ ಹಳ್ಳಿ, ಯಾಕೆಂದ್ರೆ ರಾಜಧಾನಿಯಿಂದ ಬಹಳ ಇದೆ, ಅಥವಾ ಯಾದಗಿರಿಯ ಒಂದು, ನೀವು ಓಡ್ತಾನೆ ಇದ್ದೀರಿ ರನ್ನಿಂಗ್ ರೇಸ್ ಅಲ್ಲಿ, ಸದಾ ಕೊನೆಯಲ್ಲೇ ಇದ್ದೀರಿ ಅಂದ್ರೆ ನಿಮ್ ಬಗ್ಗೆ ಯಾರು ಆಸಕ್ತಿ ತಗೋತಾ ಇಲ್ವಾ? ಒಬ್ಬ IAS ಆಫೀಸರ್ ಡೆಪ್ಯೂಟ್ ಮಾಡಿ ಅಲ್ಲಿ ಯಾದಗಿರಿ ಮತ್ತು ಯಾವ್ದು ಕೊನೆಯ 5 ಸ್ಥಾನ ಬಂದಿದೆಯಲ್ಲ ಅಲ್ಲಿಗೆ ಒಬ್ಬ IAS ಆಫೀಸರ್ನೋ ಶಿಕ್ಷಣ ತಜ್ಞನೋ ಡೆಪ್ಯೂಟ್ ಮಾಡಿ ಅಲ್ಲಿ ಡೆಪ್ಯೂಟ್ ಮಾಡಿ ನೋಡಿ, ಮುಂದಿನ ಅಟ್ಲೀಸ್ಟ್ ಒಂದು 2-3 ವರ್ಷದಲ್ಲಾದ್ರೂ ಈ ಜಿಲ್ಲೆಗಳ ಸಾಧನೆ, ಅದರಲ್ಲೂ ಸರ್ಕಾರಿ ಶಾಲೆಗಳು ಮತ್ತು ಮಾತೃಭಾಷೆಯ ಸಾಧನೆ ಇದೆಯಲ್ಲ ಅದು ಅತ್ಯುತ್ತಮ ಮಾಡಬೇಕು. ನಿಮಗೆ ಒಂದಷ್ಟು ಬಜೆಟ್ ಅನ್ನ ಕೊಡ್ತೀವಿ. ಹೈದರಾಬಾದ್ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದೆಯಲ್ಲ ಅಲ್ಲಿರೋ ಬಜೆಟ್ಗಳನ್ನ ಕೇವಲ ರಸ್ತೆಗಳನ್ನ ಅಥವಾ ಅಲ್ಲಿ IB-ಗಳನ್ನ ಕಟ್ಟೋದಕ್ಕೆ ಅಷ್ಟೇ ಅಲ್ಲ, ಶಿಕ್ಷಣಕ್ಕೂ ಕೊಡಿ. ಶಿಕ್ಷಣಕ್ಕೆ ಹೈದರಾಬಾದ್ ಅಭಿವೃದ್ಧಿ ಅಂದ್ರೆ ಏನು ಕೇವಲ ಕಟ್ಟಡಗಳ ಅಭಿವೃದ್ಧಿ ಅಷ್ಟೇನಾ? ಶಿಕ್ಷಣ ಅಭಿವೃದ್ಧಿ ಆದ್ರೆ ಮಾತ್ರ ಅದು ಅಭಿವೃದ್ಧಿ ಆಗುತ್ತೆ. ಅದರಿಂದ ಕೊನೆ ನೋಡಿ, ಈ 30-40 ವರ್ಷದಿಂದ ಯಾದಗಿರಿ, ಗುಲ್ಬರ್ಗ ಅವು ಕೊನೆ ಸ್ಥಾನದಲ್ಲೇ ಇದೆ ಅಂದ್ರೆ ಏನ್ ಮಾಡ್ತಾ ಇದೆ ಸರ್ಕಾರ? ನಿದ್ದೆ ಮಾಡ್ತಿದ್ಯಾ? ನಾನು ಕ್ರಿಕೆಟ್ ಅಲ್ಲೋ, ರನ್ನಿಂಗ್ ರೇಸ್ ಅಲ್ಲೋ, ಬೇರೆ ಏನೋ ಸಂಗೀತದಲ್ಲೋ ತುಂಬಾ ಕಡಿಮೆ ಇದ್ರೆ ನಮ್ಮ ಪೋಷಕರು ಅವರೆಲ್ಲ ಏನ್ ಮಾಡ್ತಾರೆ ಹೇಳಿ? ಇನ್ನೇನೋ ಟ್ರೈನಿಂಗ್ ಕೊಡ್ತಾರೆ, ಇನ್ಯಾರ ಹತ್ರನೋ ಹಾಕ್ತಾರೆ, ಮಾಡ್ತಾರೆ. ಮತ್ತೆ ಸರ್ಕಾರಕ್ಕೂ ಅದೇ ಜವಾಬ್ದಾರಿ ಅಲ್ವಾ? ಮಾತೃ ಹೃದಯದ ಸರ್ಕಾರ ಇದೆಯಲ್ಲ ಅದು ಕಮಿಟೆಡ್ ಸರ್ಕಾರ ಬಂದ್ರೆ ಮಾತ್ರ ಇದಕ್ಕೆ ಪರಿಹಾರ ಇದೆ. ಇಲ್ಲಾಂದ್ರೆ ಈ ಚರ್ಚೆಗಳಾಗ್ತವೆ, ಆದ್ರೆ ಇಂಪ್ಲಿಮೆಂಟ್ ಆಗಲ್ಲ. ಇಂಪ್ಲಿಮೆಂಟ್ ತುಂಬಾ ಸರಳ ಇದೆ, ಮನಸ್ಸು ಮಾತ್ರ ಸರ್ಕಾರ ಮಾಡಬೇಕಾಗಿದೆ. ಓಕೆ ಏನು ಹೇಳ್ತೀರಿ ಕೊನೆಯದಾಗಿ? ಸರ್, ಇದು ಬಹಳ ಮುಖ್ಯವಾಗಿ ಒಂದು ಸರ್ಕಾರ ಶಿಕ್ಷಣದ ಬಜೆಟನ್ನು ಇನ್ಕ್ರೀಸ್ ಮಾಡಬೇಕು. ಕೇವಲ 14% ಕೊಡ್ತಿದ್ದಾರೆ ರಾಜ್ಯ ಸರ್ಕಾರ, ಇದು ಕನಿಷ್ಠ 20-25% ಏರಿಸಬೇಕು. ಒಂದು. ಎರಡನೇದು ಶಿಕ್ಷಕರ ನೇಮಕಾತಿ ಆಗಬೇಕು. ಎರಡನೇದು. ಮೂರನೇದು ಬಹಳ ಮುಖ್ಯ ಪಾಯಿಂಟ್ ಏನಂದರೆ 1991 ನಂತರ ಈ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ನೀತಿಗಳು ಬಂದ ಮೇಲೆ ಶಿಕ್ಷಣ, ಆರೋಗ್ಯ ಇದು ಸರ್ಕಾರದ ಆದ್ಯತೆ ಅಲ್ಲ. ಕೇಂದ್ರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ದೇಶದಾದ್ಯಂತ ನಡೀತಾ ಇದ್ದೇನೆ ಕಳೆದ 30 ವರ್ಷದಿಂದ. ಈ ಪಾಲಿಸಿ ಬದಲಾಗಬೇಕು ಇವತ್ತು. ಇವತ್ತು ಶಿಕ್ಷಣ, ಆರೋಗ್ಯ ನಮ್ಮ ಆದ್ಯತೆ, ನಾವು ಸರ್ಕಾರ ಜವಾಬ್ದಾರಿ ತಗೋತೀವಿ. ಈಗ ಪ್ರತಿಯೊಬ್ಬರು ತೆರಿಗೆ ಕೊಡ್ತಾ ಇದ್ದೀವಿ, ನಮ್ಮ ತೆರಿಗೆ ದುಡ್ಡು ಎಲ್ಲ ಹೋಗ್ತಿದೆ. ಇವತ್ತು ಜನಸಾಮಾನ್ಯರ ಕಲ್ಯಾಣ ಯೋಜನೆಗಳಾಗ್ತಿಲ್ಲ ನೋಡಿ. ಇವತ್ತು ಮಿನಿಮಮ್ ವೇಜ್ ಏನಿದೆ, ಜನಗಳ ಮಿನಿಮಮ್ ವೇಜ್ ಆ್ಯಕ್ಟ್ ಇನ್ನೂ ಅಂಕಿತ ಆಗೇ ಇಲ್ಲ, ಅದಕ್ಕೆ ಇನ್ನೂ ಅದು ನೆನೆಗುದಿಗೆ ಬಿದ್ದಿದೆ. ಆದರೆ ಎಲ್ಲ MLAಗಳ ಸಂಬಳ ಇತ್ತೀಚೆಗೆ ಯಾವುದೇ ನಾಚಿಕೆ ಇಲ್ದಿರ ಅಸೆಂಬ್ಲಿನಲ್ಲಿ ಡಬಲ್ ಮಾಡ್ಕೊಂಡಿದ್ದಾರೆ. ಸಂಬಳ ಡಬಲ್ ಆಯ್ತು, MLAಗಳದ್ದು, ಮಿನಿಸ್ಟರ್ದು ಡಬಲ್ ಆಯಿತು, ಅವ್ರೆಲ್ಲ ಭತ್ಯೆಗಳು ಡಬಲ್ ಆಯ್ತು. ಯಾಕೆ ಕೊಡಬೇಕು? ನೀವು 5 ವರ್ಷಕ್ಕೊಂದ್ಸಲಿ ಚುನಾವಣೆ ಬಂದಾಗ ಜನಗಳ ಸೇವೆ ನಮ್ಮದು, ಜನಸೇವಕರು ಅಂತ ಹೇಳ್ತೀರಾ. ₹1 ಸಂಬಳ ಇಲ್ಲದೆ ದುಡೀರಿ ನೀವು, ಆ ದುಡ್ಡನ್ನು ಶಿಕ್ಷಣಕ್ಕೆ ಕೊಡಿ ನೀವು. ಎಷ್ಟು ದುಂದು ವೆಚ್ಚ ಆಗ್ತಿದೆ ವಿಧಾನಸೌಧದಲ್ಲಿ, ವಿಕಾಸಸೌಧದಲ್ಲಿ. ಈ ಮಿನಿಸ್ಟರ್ಗಳು, ಅಧಿಕಾರಿಗಳು ಈ ದುಂದು ವೆಚ್ಚ ಕಡಿಮೆ ಹಾಕಿ ಇವತ್ತು ತೆರಿಗೆ ದುಡ್ಡುಗಳೇನು ವಸೂಲಿ ಮಾಡ್ತಿದ್ದೀರಾ, ಈ ದುಡ್ಡನ್ನು ನೀವು ಜನಗಳ ಯೋಜನೆಗಳಿಗೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಕೊಡಬೇಕು. ಇದು ಆಗಬೇಕಾಗಿರೋ ಕೆಲಸ. ಇದಾದರೆ ನೋಡಿ ಶಿಕ್ಷಣ ಉತ್ತಮ ಆಗ್ತದೆ. ಈ ಪಾಲಿಸಿ ಬದಲಾಗಬೇಕು. ಸೊ ಇದಾಗಬೇಕು ಅಂದರೆ ನನಗನ್ಸೋದು ಜನಗಳು ಜಾಗೃತರಾಗಬೇಕು. ನಾವು ನಮ್ಮ ಮಕ್ಕಳನ್ನ ಕೇಳಬೇಕು. ಈಗ ನಾವೊಂದು ಹೋರಾಟನೇ ತೊಗೊಂಡಿದ್ದೀವಿ, ಈ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತೇಳಿ. ಎಲ್ಲ ಕಡೆ ನಾವು ಜನಗಳು ನಮ್ಮ ಹಳ್ಳಿಯ ಶಾಲೆ ಇದು ನಮ್ಮ ಶಾಲೆ, ನಾವು ಉಳಿಸ್ತೀವಿ ಇದನ್ನು. ಜನಗಳು ಒಂದಾಗಿ ಆ ಶಾಲೆಗಳನ್ನು ಉಳಿಸ್ಬೇಕು. ಇದು ನನ್ನ ಒಂದು ಮನವಿ. ಚಂದ್ರಕಲಾ ಮೇಡಮ್ ಅವರು ಕ್ವಿಕ್ ಆಗಿ ಕೊನೆಯದಾಗಿ ಏನು ಹೇಳ್ತೀವಿ? ಅದೇ ಸರ್, ಸರ್ಕಾರ ಅಬ್ವಿಯಸ್ಲಿ ರಾಜ್ಯ ಸರ್ಕಾರ 30% ಬಡ್ಜೆಟ್ ಇಡಲೇಬೇಕು ಸರ್. ಕೇಂದ್ರ ಸರ್ಕಾರದಿಂದನೂ ಕೂಡ 10% ಶಿಕ್ಷಣಕ್ಕೆ ಅಂತ ಮೀಸಲಿಡಬೇಕಾಗತ್ತೆ. ಸೊ ಇದ್ರ ಮೂಲಕ ಸಾರ್ವಜನಿಕ ಶಿಕ್ಷಣನ ಬಲಪಡಿಸ್ಬೇಕು. ಜೊತೆಗೆ ಇವತ್ತು ಈ ಒಂದು ಖಾಲಿ ಇರುವಂತ ಹುದ್ದೆಗಳನ್ನು ಭರ್ತಿ ಮಾಡಬೇಕು. 59,000 ಶಿಕ್ಷಕರ ಪೋಸ್ಟ್ ಖಾಲಿ ಏನಿದೆ ಸರ್, ಅವ್ರಿಗೂ ಒಂದು ಸಾಮಾಜಿಕ ಭದ್ರತೆನ ಕೊಟ್ಟು ಇವ್ರ ಸಂಬಳ ಜಾಸ್ತಿ ಮಾಡ್ಕೊಳ್ಳೋ ಬದಲು ಅವ್ರಿಗೆ ಯೋಗ್ಯವಾದ ಸಂಬಳನ ಕೊಟ್ಟು ಉಪನ್ಯಾಸಕರ ಸಂಖ್ಯೆಯನ್ನು ಕಡಿಮೆ ಮಾಡಿ ಇರುವಂತ ಖಾಲಿ ಇರುವಂತ ಹುದ್ದೆಗಳನ್ನು ಭರ್ತಿ ಮಾಡೋದು ತಾನಾಗಿ ಅದು ಇನ್ಕ್ರೀಸ್ ಆಗುತ್ತೆ. ತಾನಾಗಿ ಯಾಕೆ ರಿಸಲ್ಟ್ ಬರಲ್ಲ ಅಂತೇಳಿ ನೀವು ಅತಿಥಿ ಉಪನ್ಯಾಸಕರ ಶಿಕ್ಷಕರನ್ನ ಹಾಕ್ತೀರಿ, ಅವ್ರು ಬೇಕಾಬಿಟ್ಟು ಸಂಬಳನೇ ಕೊಡೋದಿಲ್ಲ, ನಾವ್ ಯಾಕೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸಬೇಕು. ಜೊತೆಗೆ ಇನ್ನೊಂದು ಈ ನಾನ್ ಡಿಟೆನ್ಷನ್ ಪಾಲಿಸಿ ಏನಿದೆ, ಈ ಪಾಸ್ ಫೇಲ್ ಸಿಸ್ಟಮ್ ರದ್ದತಿ ಮಾಡಿದ್ರು, ಅದನ್ನ ಮಾಡಬಾರ್ದು ಸರ್. ಅಂದ್ರೆ ಪಾಸ್ ಫೇಲ್ ಸಿಸ್ಟಮ್ ಉಳ್ಕೋಬೇಕು. ಸೊ ಅದು ಉಳ್ಕೋಬೇಕು. ಅಂಡ್ ಈ ಆಂಟಿ ಸ್ಟೂಡೆಂಟ್ಸ್ ಪಾಲಿಸಿಸ್ ಏನ್ ಬರುತ್ತೆ, ಶಿಕ್ಷಣ ವಿರೋಧಿ ನೀತಿಗಳು, NEP ಅಂತದ್ದು, ಆ ತರ ಆಂಟಿ ಸ್ಟೂಡೆಂಟ್ಸ್ ಪಾಲಿಸಿನ ತರಬಾರದು ಸರ್ಕಾರಗಳು. ಗುರುರಾಜ್ ಸರ್, ಇದಕ್ಕೆ ಪರಿಹಾರ ಏನು ಕ್ವಿಕ್ ಆಗಿ ಹೇಳೋದಾದ? ಮ್ಯೂಟ್ ಆಗಿದೆ ನೋಡಿ, ವಾಯ್ಸ್ ಕೇಳಿಸ್ತಾ ಇಲ್ಲ. ಮ್ಯೂಟ್ ಆಗಿದೆ, ವಾಯ್ಸ್ ಬರ್ತಾ ಇಲ್ಲ ಗುರುರಾಜ್ ಸರ್.
ಮ್ಯೂಟ್ ಆಗಿದೆ ನೋಡಿ, ವಾಯ್ಸ್ ಬರ್ತಾ ಇಲ್ಲ. ಓಕೆ ಫೈನ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಇದಕ್ಕೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಅಬಕಾರಿ ಇಲಾಖೆನೋ ಬೇರೆ ಬೇರೆ ಇಲಾಖೆಯಲ್ಲಿ ಯಾವ ರೀತಿಯಾಗಿ ನೀವು ಟಾರ್ಗೆಟ್ ಕೊಟ್ಟಿದ್ರಲ್ಲ, ಇಂತಿಷ್ಟು ಕೋಟಿ ಬೇಕು, 1 ವರ್ಷಕ್ಕೆ ಇಂತು ಕೋಟಿ ನಮಗೆ ಲಾಭ ಬೇಕು ಅಂತ ಹೇಳ್ತಿರಲ್ಲ, ಶಿಕ್ಷಣ ಇಲಾಖೆಗೂ ಕೂಡ ಟಾರ್ಗೆಟ್ ಕೊಡಿ. ಈ ವರ್ಷದಲ್ಲಿ ಆ ಭಾಗದಲ್ಲಿ ಇಂತಿಷ್ಟು ರಿಸಲ್ಟ್ ಬರಬೇಕು ಅಂತ ಹೇಳಿ ಅದರ ಕಡೆ ಇಚ್ಛಾಶಕ್ತಿ ಇದ್ರೆ ಖಂಡಿತವಾಗಿಯೂ ಕೂಡ ಇದನ್ನ ಸರಿ ಮಾಡಬಹುದು. ಜೊತೆಗೆ ಪ್ರಮುಖವಾಗಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡ್ರಪ್ಪ ಮೊದಲು. ಇಲ್ಲ ಅಂತಂದ್ರೆ ಇದು ಪ್ರತಿ ವರ್ಷ ಹಿಂಗೆ ಆಗುತ್ತೆ. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಆ ಕಡೆ ಗಮನ ಕೊಡಿ. ಪ್ರತಿ ವರ್ಷವೂ ಕೂಡ ಅಲ್ಲಿ ರಿಸಲ್ಟೇ ಬರ್ತಾ ಇಲ್ಲ. ಸೊ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.